ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ಆಲ್ರೆಡಿ ಹೈಲೈಟ್ಸು ಮತ್ತು ಬೀರಲ್ಲಿ ನೋಡೇ ನೀವು ಶಾಕ್ ಆಗಿರ್ತೀರಾ. ಏನು ಗುರು ಮನೆ ಹಿಂಗಿದೆ ಅಂತ ಹೇಳ್ತೀರಾ ವೀಕ್ಷಕರೇ. ಇನ್ನೂವರೆಗೆ ಯಾವುದೇ ಯೂಟ್ಯೂಬ್ ಯಾವುದೇ ಚಾನಲಲ್ಲಿ ನೀವು ಈ ರೀತಿ ಮನೆ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಈವನ್ ಕನ್ನಡಕವರ ಚಾನಲಲ್ಲೂ ಕೂಡ ಈ ರೀತಿ ಮನೆ ನೋಡೋಕ್ಕೆ ನೀವು ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡೋದು ಒಂದೇ, ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಆ್ಯಂಡ್ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ. ಯಾಕೆ ಶೇರ್ ಮಾಡಿ, ಯಾಕೆ ಪೂರ್ತಿಯಾಗಿ ನೋಡಿ ಹೇಳ್ತಿದೆ ಅಂತಂದರೆ, ಎಲ್ಲರ ಕೈಲೂ ಕೋಟೆ ಮನೆ ಕಟ್ಸೋಕ್ಕೆ ಸಾಧ್ಯ ಇಲ್ಲ. ಒಂದನೇದಾಗಿ ಕಣ್ ತುಂಬಿಸ್ಕೋಬೋದು, ನೋಡಿ ಖುಷಿ ಪಡ್ಬೋದು. ಎರಡನೇದಾಗಿ ಈ ಮನೆಯಲ್ಲಿ ಮಾಡಿರೋಂಥ ಕೆಲವೊಂದು ವಿಷಯಗಳನ್ನು ನಾವು ನಮ್ಮ ಮನೆಯಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಅಲ್ಲೊಂದು ಇದು ನೋಡ್ತಾ ಇದ್ದೀರಾ, ಸಪ್ರೇಟರ್ ನೋಡ್ತಾ ಇದ್ದೀರಾ. ಆ ರೀತಿ ಸಪ್ರೇಟರ್ ಬೇರೆ ಎಲ್ಲೂ ನೋಡಿರಲ್ಲ ನೀವು. ಎಸ್, ಈ ರೀತಿ ಬೇರೆ ಬೇರೆ ಐಡಿಯಾಸ್ಗಳು ಈ ಮನೆಯಲ್ಲಿದೆ. ಸೊ ಈ ಮನೇನ ಐಡಿಯಾಸ್ಗಳನ್ನ ತೊಗೊಬೋದು. ನೀವು ಯಾರಿಗೆ ಕನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀರಾ ಅವ್ರಿಗೆ ಹೇಳ್ಬೋದು ನಮ್ಗೆ ಇದು ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಮೇನಾಗಿ ಇದೇ ರೀತಿಯ ಮನೆ ಕಡಿಮೆ ಬಜೆಟಲ್ಲಿ ಬೇಕು, ಮೀಡಿಯಮಲ್ಲಿ ಬೇಕು ಅಂದರೂ ಕೂಡ ನೀವು ಡೆಫಿನೆಟ್ಲಿ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. RCC ಅವ್ರಿಗೆ ಕಂಪ್ಲೀಟ್ ಮಾಹಿತಿ ಗೊತ್ತಿದೆ. ಆದ್ದರಿಂದ ಒಂದೊಳ್ಳೆ ಬಜೆಟೆಡಲ್ಲೂ ಕೂಡ ಈ ಮನೆಯನ್ನು ಎಕ್ಸಿಕ್ಯೂಟ್ ಮಾಡ್ಬೋದು ವೀಕ್ಷಕರೇ. ಅಂದರೆ ಎಲ್ಲ ಬರುತ್ತೆ ಅಂತಲ್ಲ, ಕೆಲವೊಂದು ಅಂಶಗಳನ್ನು ಸೇರಿಸ್ಕೊಂಡು ಕೂಡ ಮನೆಯನ್ನು ಮಾಡ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ RCC ಕಡೆಯಿಂದ ಹನುಮಂತ್ ಸರ್ ಇದ್ದಾರೆ. ಕರೆಯೋಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಸರ್ ಚೆನ್ನಾಗಿದ್ದೀನಿ ಸರ್. ಮೊದಲನೇದಾಗಿ ಥ್ಯಾಂಕ್ ಯು ಸರ್. ಯಾಕಂತಂದರೆ ಕೋಟಿ ಬೆಲೆ ಬಾಳೋ ಮನೆ ಕಟ್ಕೊ ಬಂದಿದ್ದೀರಾ. ನನ್ನ ಲೈಫಲ್ಲೇ ನಾನು ಇನ್ನೂವರೆಗೆ ಇಷ್ಟೊಂದು ಪ್ರೀಮಿಯಂ ಮನೆ ನೋಡಿಲ್ಲ. ಖುಷಿ ಆಯಿತು. ನೀವು ಅದು ಇನ್ನೊಂದೇನಂದ್ರೆ ನೀವು ಕಟ್ಟಿದ್ದೀರಾ, ಅದು ನಮ್ಗೆ ಇನ್ನೊಂದು ಖುಷಿ ಆಯಿತು. ಈ ಮನೆ ಸಿವಿಲ್ ವರ್ಕ್ ಮಾತ್ರ ನೀವು ಮಾಡಿರೋದಾ, ಇಂಟೀರಿಯರು ನೀವೇ ಮಾಡಿರೋದಾ? ಸರ್ ಎಂಡ್ ಟು ಎಂಡ್ ನಾವೇ ಮಾಡಿರೋದು. ಎಂಡ್ ಟು ಎಂಡ್ ನಮಗೆ ತುಂಬಾ ಕ್ಲೋಸ್ ಇರೋರೇನೆ. ಆಮೇಲೆ ಒಂದು RCC ಅವ್ರಿಗೆ ಒಂದು ಫ್ರೀ ಹ್ಯಾಂಡ್ ಕೊಟ್ರೆ ಏನ್ ಮಾಡ್ಬೋದು ಅನ್ನೋದನ್ನ ತೋರಿಸಿದೀವಿ. ಸೊ ನಿಮ್ ಕೆಪಾಸಿಟಿ ತೋರಿಸಿದ್ವಿ ಒಂದು ಅಲ್ಟ್ರಾ ಪ್ರೀಮಿಯಂ ಲಕ್ಸರಿ ಹೆಂಗ್ ಬೇಕಾದ್ರೆ ಮಾಡ್ಕೊಡ್ತೀರಾ ನೀವು ಅಲ್ವಾ? ಸೊ ನೀವ್ ಅನ್ಕೊಂಡಿರ್ಬೋದು RCC ಅವರು ಒಂದು ಬಜೆಟ್ ಮನೆ ಮಾತ್ರ ಮಾಡ್ಕೊಡ್ತಾರೆ. ಇಲ್ಲ ವೀಕ್ಷಕರೇ, ಬಜೆಟು ಮಾಡ್ತಾರೆ, ಮೀಡಿಯಮು ಮಾಡ್ತಾರೆ, ಅಲ್ಟ್ರಾ ಪ್ರೀಮಿಯಂ ಲಕ್ಸರಿ ಬೇಕು ನಿಮ್ಗೆ, ಹೆಂಗೆ ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಅಂತ ಬರುತ್ತೆ ಅದಕ್ಕೂ ಕೂಡ ರೆಡಿ ಇದ್ದಾರೆ ಅಂತ ಹೇಳ್ಬೋದು. ಸರ್ ಈ ಮನೆ ಕಟ್ಟೋದಕ್ಕೆ ಟೈಮ್ ಎಷ್ಟು ತಗೊಂಡ್ರಿ ನೀವು ಇಡೀ ಮನೆ ಮುಗಿಸ್ಕೊಡೋದಕ್ಕೆ? ಸರ್ ಸ್ಟ್ರಕ್ಚರ್ ಎಲ್ಲ ಬೇಗನೆ ಮುಗೀತು. ಒಂದು 8 ತಿಂಗಳಲ್ಲೆಲ್ಲ ಸ್ಟ್ರಕ್ಚರ್ ಫ್ಲೋರಿಂಗ್ ಎಲ್ಲ ಮುಗಿತು. ಸ್ವಲ್ಪ ಇಂಟೀರಿಯರ್ ಒಂದು 6-7 months ಬಂದಿದೆ ಸರ್. ಅಷ್ಟು ತಗೊಂತಾ ಇದು ನೋಡಿದ್ರೆ ಗೊತ್ತಾಗುತ್ತೆ ಸರ್. ಬಿಲ್ಡಿಂಗ್ ನೋಡಿದ್ರೆ ಬೇಕಾಗುತ್ತೆ, ಅಷ್ಟೊಂದು ಟೈಮ್ಗಳೆಲ್ಲ ಬೇಕಾಗುತ್ತೆ ಅಂತ ರೆಡಿ ಆಗಿನೇ ಆಲ್ಮೋಸ್ಟ್ 1-1.5 ತಿಂಗಳು ಆಯ್ತು. ಬಟ್ ಇನ್ನ ಇವೆಲ್ಲ ಅಪ್ಲಯನ್ಸಸ್ ಆಚೆಯಿಂದ ಬರೋ ಎಲ್ಲದಕ್ಕೆ ವೆಯ್ಟ್ ಮಾಡ್ತಾ ಇನ್ನು ಮೂವಿನ ಆಗಿಲ್ಲ, ಕಸ್ಟಮರ್ ಬಂದಿಲ್ಲ. ಓಕೆ, ಇನ್ನೊಂದು ನೆಕ್ಸ್ಟ್ ಫೆಬ್ರವರಿನಲ್ಲಿದೆ. ಬಟ್ ಇನ್ನೊಂದು ಟ್ರಕ್ ಬರೋದಿದೆ, ದುಬೈಯಿಂದಾನೆ ಬರೋದಿದೆ. ಅದೊಂದು ಬಂತು ಅಂದ್ರೆ ಇನ್ನು ಆಲ್ಮೋಸ್ಟ್ ಎಲ್ಲ ಫಿಲ್ ಆಗುತ್ತೆ. ಓಕೆ, ಒಂದು ಕ್ವಶನ್ ಇದೆ ನಮ್ದು. ಆಲ್ಮೋಸ್ಟ್ ಕನ್ನಡಕವರ ಚಾನಲ್ ಅಲ್ಲಿ 6 months ಇಂದ ಬರ್ತಾ ಇದ್ದೀರಾ. ಸೊ ಕಸ್ಟಮರ್ ಕಡೆಯಿಂದ ಏನಾದ್ರು ಫೀಡ್ಬ್ಯಾಕ್ ಇದ್ರೆ ಅಥವಾ ಕಸ್ಟಮರ್ಗೆ ಏನಾದ್ರು ಕ್ಲಾರಿಫಿಕೇಶನ್ ಕೊಡೋದಿದ್ರೆ ಹೇಳ್ಬೋದು ನಮ್ಮ ವೀಕ್ಷಕರಿಗೆ. ಸರ್ ಏನಿಲ್ಲ, ಕಸ್ಟಮರ್ಸ್ ವಿ ಆರ್ ಹ್ಯಾಪಿ, ನಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂಡ್ ನಮ್ಮ ವರ್ಕ್ ನ ನೋಡಿ ಖುಷಿ ಪಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಅಪ್ರಿಷಿಯೇಟ್ ಇದೆ. ಹೌದು ಸರ್, ಅಪ್ರಿಷಿಯೇಷನ್ ಇದೆ. ಎಲ್ಲಾದ್ರೂ ಕನ್ಸ್ಟ್ರಕ್ಷನ್ ಕೊಡ್ಲಿ, ನಮ್ಮ ಹತ್ರನೂ ಒಂದು ಕೊಟೇಶನ್ ತಗೊಳ್ಳಿ ಅಂತೀರಾ ನೀವು ಅಲ್ವಾ? ಇದು ಒಳ್ಳೆ ಮಾತು ಹೇಳಿದ್ರು ಸರ್. ನೀವು ಎಲ್ಲಾದ್ರೂ ಕನ್ಸ್ಟ್ರಕ್ಷನ್ ಕೊಡಿ, ತೊಂದರೆ ಇಲ್ಲ. ಒಂದು ಕೊಟೇಶನ್ ಮಾತ್ರ RCC ಇಂದ ಬರಲೇಬೇಕು, ಗೊತ್ತಾಯ್ತಲ್ವಾ? ಸೊ ನಿಮ್ಮ ಸೈಟಲ್ಲಿ ಏರಿಯಾ ಏನಿದೆ, ಏನು ಅನ್ಕೊಂಡಿದ್ದೀರಾ, ಎಷ್ಟು ಮನೆ ಕಟ್ಸ್ಬೇಕು ಅಂತ ಹೇಳ್ಬಿಟ್ಟು ಕಾಲ್ ಮಾಡಿಬಿಡಿ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಕಾಲ್ ಮಾಡಿಬಿಟ್ಟು ನೀವು ಬರಲೇಬೇಕು ಅಂತೇನಿಲ್ಲ, ಒಂದು ರೌಂಡ್ ಕಾಲ್ ಮಾಡಿಬಿಟ್ಟು ವಿಚಾರಿಸ್ಕೊಂಡು ಒಂದು ಕೊಟೇಶನ್ ತಗೊಳ್ಳಿ. ಕೊಟೇಶನ್ ಇಷ್ಟ ಆಯ್ತಾ, ಒಂದ್ಸಲಿ ವಿಸಿಟ್ ಮಾಡಿ, ಆಫೀಸ್ ವಿಸಿಟ್ ಮಾಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ RCC ಎಷ್ಟು ಸೂಪರ್ ಆಗಿದೆ, ಯಾವ ಬೆಲೆಯಲ್ಲಿ ಎಂಥ ಪ್ರಾಡಕ್ಟ್ ಕೊಡ್ತಾ ಇದ್ದಾರೆ ಗುರು ಅಂತ ನೀವೇ ಅನ್ಕೊಂತೀರಾ. ಸರ್ ಈ ಮನೆಯ ಬಜೆಟ್ ಎಷ್ಟಾಯ್ತು ಇಡೀ ಮನೆ ಕಟ್ಟೋದು ವಿತ್ ಇಂಟೀರಿಯರ್ ಎಲ್ಲ ಸೇರ್ಬಿಟ್ಟು? ಇಂಟೀರಿಯರ್ more than 2 crore ಆಗಿದೆ. more than 2 crore ಆಗಿರ್ಬೋದು. ಸೊ ಫಸ್ಟ್ ಫ್ರಂಟ್ ಎಲಿವೇಶನ್ ಇಂದ ಸ್ಟಾರ್ಟ್ ಮಾಡೋಣ, ಎಲ್ಲ ನೋಡ್ಕೊಂಡು ಬಂದ್ಬಿಡೋಣ. ತದನಂತರ ಹೆಚ್ಚಿನ ಮಾಹಿತಿನ ಒಳಗಡೆದೆಲ್ಲ ಕೊಡೋಣ. ಇನ್ನೊಂದು ಏನಂತಂದ್ರೆ, ಮನೆ ಹ್ಯೂಜ್ ಆಗಿದೆ. ಈ ಮನೆ ಇದು ವಿವರಣೆ ಮಾಡೋದಕ್ಕೆ ಹತ್ತತ್ರ 1-1.5 ತಾಸಂತೂ ಬೇಕೇ ಬೇಕು. ಸೊ ಜನರ ಹತ್ರ 1.5 ತಾಸು ಒಂದೇ ಸತಿ ನೋಡೋ ಪೇಷನ್ಸ್ ಇರಲ್ಲ. ಸೊ ಅದರಿಂದ ನಾವೇನ್ ಮಾಡ್ತಿದ್ವಿ ಅಂತಂದ್ರೆ, ಅಪ್ ಟು ಹಾಲ್ ಲೆವೆಲ್ಗೆ ಒಂದು ಪಾರ್ಟ್ ಇರುತ್ತೆ. ಹಾಲ್ ಮೇಲ್ಗಡೆ ಬೆಡ್ರೂಮ್ಸ್ ಇರ್ಬೋದು, ಜಿಮ್ ಏರಿಯಾ, ಟೆರಸ್ ಒಂದು ಪಾರ್ಟ್ ಇರುತ್ತೆ. ವೀಕ್ಷಕರೇ ದಯವಿಟ್ಟು ವಿಡಿಯೋನ 2 ಪಾರ್ಟ್ಗಳಲ್ಲಿರುತ್ತೆ, 2 ಪಾರ್ಟನ್ನು ನೋಡಿ. ಯಾಕಂತಂದರೆ ವಿಡಿಯೋ ಲಾಂಗ್ ಇರೋದ್ರಿಂದ ಕಂಟಿನ್ಯೂಸ್ ಒಂದಿನ ಬಿಟ್ಟು ಒಂದಿನಕ್ಕೆ ನಾವು ಡೆಫಿನೆಟ್ಲಿ ನಾನು ನಿಮಗೆ 2 ಪಾರ್ಟ್ಗಳನ್ನು ಕೊಡ್ತಾ ಇದ್ದೀರಿ. 2 ಪಾರ್ಟ್ ನೋಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಇಂಥ ಮನೆ ನೀವು ನೋಡಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ವಾ, ನಾನೇ ನೋಡಿಲ್ಲ. ದಯವಿಟ್ಟು ಮನೆ ನೋಡಿ, ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಕನ್ಸ್ಟ್ರಕ್ಷನ್ ತಲೆಯಲ್ಲಿದೆ, ಒಂದ್ಸತಿ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ. ಸರ್ ಬನ್ನಿ, ಹೊರಗಡೆಯಿಂದ ಸ್ಟಾರ್ಟ್ ಮಾಡೋಣ. ಬನ್ನಿ ಸರ್. ಫಸ್ಟ್ ನಾವು ಫ್ರಂಟ್ ಎಲಿವೇಶನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಡೋಣ ಸರ್. ಫ್ಲೋರ್ ವೈಸ್ ಹೋಗ್ಬಿಡಿ ಸರ್ ನೀವು ಇವಾಗ. ಫಸ್ಟ್ ಕೆಳಗಡೆ ಏನೇನ್ ಮಾಡಿದೀರಾ ಅಲ್ಲಿ ಹೇಳಿ ನಮಗೆ. ಗ್ರೌಂಡ್ ಅಲ್ಲಿ ನಾವು ಜಸ್ಟ್ ಪಾರ್ಕಿಂಗ್ ಇಟ್ಕೊಂಡಿದೀವಿ. ಓಕೆ, ಪಾರ್ಕಿಂಗ್ ಪ್ಲಸ್ ಒಂದು ಹೋಮ್ ಥಿಯೇಟರ್ ರೂಮ್ ಮಾಡಿದೀವಿ.
ಫ್ರಂಟ್ ಎಲಿವೇಶನ್ಗೆ ಹೋದ್ರೆ ನಮಗೆ ಇದೆಲ್ಲ ಕಂಪ್ಲೀಟ್ ಮಾರ್ಬಲ್ಲೇನೆ. ಇಲ್ಲಿ ಎದುರುಗಡೆ ಇರೋದೆಲ್ಲ ಮಾರ್ಬಲ್ ಇದು ಕಂಪ್ಲೀಟ್ ಆಗಿ ಗ್ರೌಂಡ್ ಫಸ್ಟ್ ಫ್ಲೋರ್ ಹಾಕಿರೋದು ಗ್ರೌಂಡ್ ಫ್ಲೋರ್ ಹಾಕಿರೋದು ಎರಡು ಮಾರ್ಬಲ್ಲೇನೆ. ಅದನ್ನೆಲ್ಲ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಏನು ಫಸ್ಟ್ ಪಾಲಿಶ್ ಮಾಡಿ ವಾಲ್ ಗಂಟೆ ಹಾಕಿದ್ವಿ. ಬಿಕಾಸ್ ವಾಲ್ ಗಂಟೆ ಆದ್ಮೇಲೆ ಫುಲ್ ಕಂಪ್ಲೀಟ್ ಪಾಲಿಶ್ ಮಾಡಕ್ ಬರಲ್ಲ ಅಂತ ಹೇಳಿ ಸರಿ ಎಲ್ಲ ಕಂಪ್ಲೀಟ್ ಇಟಾಲಿಯನ್ ಮಾರ್ಬಲ್. ಸರಿ ಆಮೇಲೆ ಗೇಟ್ ಕಂಪ್ಲೀಟ್ SS ವಿತ್ ಫಂಡರ್ ಮ್ಯಾಕ್ಸ್ ಶೀಟ್ ಅಲ್ಲಿ ಮಾಡಿದ್ವಿ. SS ವಿತ್ ಫಂಡರ್ ಮ್ಯಾಕ್ಸ್. ಅದು ಸೈಜ್ ಏನಿರ್ಬೋದು ಗೇಟ್ ನಿಮ್ ಪ್ರಕಾರ? ಸರ್ ಸೈಜ್ ಬಂದ್ಬಿಟ್ಟು ಒಂದು 12 ಫೀಟ್ ಅಗಲ ಇದೆ. 12 ಫೀಟ್ ಅಗಲ ಮತ್ತೆ 10 ಅಡಿ ಹೈಟ್ ಇದೆ ಸರ್. 10 ಅಡಿ ಹೈಟ್? ಹೌದು ಸರ್. ಅಂಡ್ ಸುತ್ತಲೂ ಬ್ಲಾಕ್ ಹಾಕಿದಿರಲ್ಲ, ಏನದು? ಅದು ಮಾರ್ಬಲ್ ಏನೇ ಸರ್. ಮಾರ್ಬಲ್ ಏನದು? ಹೌದು ಸರ್. ಓಕೆ, ಇವಾಗ ಹಾಗೆ ಫಸ್ಟ್ ಫ್ಲೋರ್ಗೆ ಹೋಗಿ ಸರ್. ಫಸ್ಟ್ ಫ್ಲೋರ್ ಏನೇನ್ ಮಾಡಿದಿರ ಅಲ್ಲಿ? ಫಸ್ಟ್ ಫ್ಲೋರ್ ಅಲ್ಲಿ ಜಸ್ಟ್ ನಾವು ಅದು ಕಂಪ್ಲೀಟ್ ಆಗಿ ಮಾರ್ಬಲ್ ಅಲ್ಲೇ ಮಾಡ್ಕೊಂಡಿದೀವಿ. ಅಂಡ್ ಲೈಕ್ ಬೀಡಿಂಗ್ ಗಳನ್ನ ಮಾಮೂಲಿ 2 ಕಲರ್ ಮಾರ್ಬಲ್ ಯೂಸ್ ಮಾಡಿರೋದ್ರಿಂದ ಸರಿ ಒಂದು ಬ್ಲಾಕ್ ಮತ್ತು ಒಂದು ಐವರಿ. ಇದು ಇಟಾಲಿಯನ್ ಮಾರ್ಬಲ್ ಸರ್? ಇಟಾಲಿಯನ್. ಎಷ್ಟಾಗುತ್ತೆ ಕಾಸ್ಟ್ ಇದು ಯೂಶುವಲಿ ನಿಮ್ಮ ಪ್ರಕಾರ? ಆಲ್ಮೋಸ್ಟ್ ಇದು 400 ಪ್ಲಸ್ ಇದೆ. 400 ಪ್ಲಸ್ ಇದೆ. ಬಟ್ ನಾವು ಲಂಸಮ್ ಅಲ್ಲಿ ತಗೊಂಡಿರೋದ್ರಿಂದ ಸ್ವಲ್ಪ ವರ್ಕೌಟ್ ಆಗಿದೆ. ಓಕೆ, ಇನ್ನು ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಹೇಳಿ. ಇವಾಗ ಸೆಕೆಂಡ್ ಫ್ಲೋರ್ ಅಲ್ಲಿ ಹೋದ್ರೆ ನಮಗೆ 2 ರೂಮ್ ಇದೆ. ಸೆಕೆಂಡ್ ಥರ್ಡ್. ಸೆಕೆಂಡ್ ಎಲಿವೇಶನ್ ಹೇಳಿ ಸರ್. ಸಾಕು. ಎಲಿವೇಶನ್ ಅಲ್ಲಿ ಬಾಲ್ಕನಿ ಬಂದಿದೆ, ಅದ್ರಲ್ಲಿ ಟೆಕ್ಸ್ಚರ್ ಪೇಂಟ್ಸ್ ಇದೆ. ಒಳಗಡೆ ಡಾಟ್ಸ್ ಕಾಣಿಸ್ತಿದೆಯಲ್ಲ, ಹೌದೌದು, ಡಾಟ್ಸ್ ಇದೆ. ಅಂಡ್ ಅದ್ರ ಮೇಲ್ಗಡೆ ಫಾಲ್ ಸೀಲಿಂಗ್ ಇದೆ, PVC ಫಾಲ್ ಸೀಲಿಂಗ್ ಇದೆ. ಅದೇನ್ ಆಫ್ಟರ್ ಫಂಡರ್ ಮ್ಯಾಕ್ ಶೀಟ್ ಅಲ್ಲಿ ಎಲಿವೇಶನ್ ಕವರ್ ಮಾಡ್ಕೊಂಡು ಹೋಗಿದೀವಿ. ಸರಿ. ಮತ್ತೆ ಇದೆಲ್ಲ ನ್ಯಾಚುರಲ್ ಪೇಂಟಿಂಗ್ ಏನೇ ಡಾರ್ಕ್ ಗ್ರೇ ಕಾಣ್ತಾ ಇರೋದು. ಹೌದೌದು. ಅಂಡ್ ಅದಾದ್ಮೇಲೆ ಸ್ಟ್ರಿಪ್ ಲೈಟ್ ರನ್ ಮಾಡಿದೀವಿ. ಸ್ಟ್ರಿಪ್ ಲೈಟ್ ಹಾಕಿದಿರಾ? ಅದು ವಾಟರ್ ಪ್ರೂಫ್? ಅದು ವಾಟರ್ ಪ್ರೂಫ್. ಏನ್ ತೊಂದರೆ ಆಗಲ್ಲ ಮಳೆ ಬಂದ್ರೆ? ಏನು ಪ್ರಾಬ್ಲಮ್ ಏನಾಗಲ್ಲ. ಓಕೆ. ಆಮೇಲೆ ಎಲಿವೇಶನ್ ಅಲ್ಲಿ ಅದೊಂದು S ಡಿಸೈನ್ ಒಂದು ತಗೊಂಡಿದೀವಿ ಸರ್. S ಡಿಸೈನ್ ತಗೊಂಡಿದ್ದೀರಾ? ಓಕೆ. ಇದೆಲ್ಲ ಫಂಡರ್ ಮ್ಯಾಕ್ಸ್ ಬೋರ್ಡ್ ಸೈಡ್ ಅಲ್ಲಿ ಇರೋದು? ಹೌದು ಸರ್, ಎಲ್ಲ ಫಂಡರ್ ಮ್ಯಾಕ್ಸ್. ಇದಿಷ್ಟು ಕೂಡ? ಹೌದು ಸರ್. ಆಮೇಲೆ ಅದ್ರ ಮೇಲ್ಗಡೆ ಹೋದ್ರೆ ಅದು ಜಿಮ್ ಏರಿಯಾ ಇದೆ. ಜಿಮ್ ಏರಿಯಾ ಪ್ಲಸ್ ಓಪನ್ ಆಕ್ಟಿವಿಟಿ ಏರಿಯಾ ತರ ಇದೆ. ಸರಿ. ಸೊ ಅದಕ್ಕೇನೆ ಅದಕ್ಕೆ ಫಿಕ್ಸ್ಡ್ ಗ್ಲಾಸ್ ಒಂದು ಕೊಟ್ಟು ಕಂಪ್ಲೀಟ್ ಫಿಕ್ಸ್ ಗ್ಲಾಸ್ ಅದ್ರ ಜೊತೆನಲ್ಲಿ ಒಂದು ಎಕ್ಸ್ಟ್ರಾ ರೈಲಿಂಗ್ಸ್ ಪ್ಲಾನ್ ಮಾಡಿದ್ದೀರಾ. ಅಂಡ್ ಟಾಪ್ ಅಲ್ಲಿ? ಸೊ ಟಾಪ್ ಅಲ್ಲಿ ಹೋದ್ರೆ ಅದು ಓಪನ್ ಟೆರೇಸ್. ಅಲ್ಲಿಗೆ ನಮ್ಗೆ ಹೈಟ್ ರಿಸ್ಟ್ರಿಕ್ಷನ್ ಇದ್ದಿದ್ರಿಂದ ನಾವು ಅದ್ರ ಮೇಲ್ಗಡೆ ಇವಾಗ ಕಾಂಕ್ರೀಟ್ ಅಲ್ಲಿ ಏನು ಮಾಡಿಲ್ಲ. ಫುಲ್ ಟಫ್ ಅಂಡ್ ಗ್ಲಾಸ್ ಹಾಕಿ ಅದಕ್ಕೆ ಲೈಟಿಂಗ್ಸ್ ಕಾಣಿಸ್ತಾ ಇದೆ ನಿಮಗೆ. ಹೌದೌದು. ಆಮೇಲೆ MS ಸ್ಟ್ರಕ್ಚರ್ ಮಾಡಿಬಿಟ್ಟು ಪರ್ಗೋಲಾ ತರ ಮಾಡಿದ್ದೀರಾ? ಪರ್ಗೋಲಾ ತರ ಮಾಡಿದೀವಿ. ಆಮೇಲೆ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿದೆ ಸರ್ ಅದ್ರೊಳಗಡೆ ಎಲ್ಲ. ಒಳಗಡೆ ಎಲ್ಲ ಡೆವಲಪ್ಮೆಂಟ್ ಇದೆಯಾ? ನೋಡೋಣ ಅಲ್ವಾ? ನೋಡೋಣ. ಹೌದು. ಸೊ ವೀಕ್ಷಕರೇ ನೋಡ್ಬೋದು, ಇಡೀ ಮನೆಯ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದಂಗೆ ಖುಷಿಯಾಗ್ಬಿಡ್ತೀರಾ ನೀವು. ಆ ತರ ಇದೆ. ಸೂಪರ್ ಆಗಿದೆ ಸರ್ ಎಲಿವೇಶನ್ ಅಲ್ವಾ? ಒಳಗಡೆ ಹೋಗೋಣ ಇವಾಗ. ಬನ್ನಿ ಸರ್, ಒಳಗಡೆ ಹೋಗ್ಬಿಡೋಣ. ಸರ್, ಇವಾಗ ಹೊರಗಡೆ ಇದಾಯ್ತು. ಎಸ್ ಸರ್. ಇದ್ರಲ್ಲಿ ಇದೀವಿ ಪಾರ್ಕಿಂಗ್ ಅಲ್ಲಿ. ಏನೇನ್ ಮಾಡಿದ್ದೀರಾ ಇಲ್ಲಿ? ಪಾರ್ಕಿಂಗ್ ಅಲ್ಲಿ ಒಂದು 2 ಕಾರ್ ಪಾರ್ಕಿಂಗ್ ಮಾಡ್ಕೊಂಡಿದೀವಿ. ಆಮೇಲೆ ಆಚೆ ಕಡೆ ಜಾಸ್ತಿ ವೆಹಿಕಲ್ ಪಾರ್ಕಿಂಗ್ ಆರಾಮಾಗಿ ಆಚೆನ ಇಟ್ಕೊಳ್ಳೋದ ಆಪ್ಷನ್ ಇರೋದ್ರಿಂದ. ಸರಿ. ಅದು ಬಿಟ್ರೆ 2 ಕಾರ್ ಪಾರ್ಕಿಂಗ್ ಬಿಟ್ರೆ ಹೋಮ್ ಥಿಯೇಟರ್ ರೂಮ್ ಇದೆ, ಒಂದು ಜನರಲ್ ಟಾಯ್ಲೆಟ್ ಇದೆ, ಲಿಫ್ಟ್ ರೂಮ್ ಇದೆ, ಮತ್ತೆ ಎಲೆಕ್ಟ್ರಿಕಲ್ UPS ರೂಮ್ ಇದೆ. ಸರಿ. ಅದು ಬಿಟ್ರೆ ಇನ್ನ ಜಸ್ಟ್ ಕಾಂಪೌಂಡ್ ವಾಲ್ ಇದೆ, ಮತ್ತೆ ಗ್ಯಾಸ್ ಪ್ರೊವಿಷನ್ ಇದೆ. ಇಷ್ಟೇ ಸರ್. ಈ ಕಾಂಪೌಂಡ್ ವಾಲ್ಗೆ ಏನ್ ಮಾಡಿದ್ದೀರಾ ಇಲ್ಲಿ? ಸರ್, ಇದೆಲ್ಲ ಟೆಕ್ಸ್ಚರ್ ಪೇಂಟ್ ಮಾಡಿದೀವಿ. ಅದ್ರ ಮೇಲ್ಗಡೆ ಇವಾಗ ಔಟರ್ ಎಡ್ಜ್ ಕಟ್ಟಿರೋದ್ರಿಂದ ಅದು SS ಅಲ್ಲಿ ಕ್ಲೋಸ್ ಮಾಡಿ ಇಟ್ಟಿದೀವಿ ಸರ್. ಸೇಫ್ಟಿ ಕೂಡ SS ಅಲ್ಲಿ ಮಾಡಿ ಇಟ್ಕೊಂಡು. ಆ ಕಡೆ ಆಯ್ತು. ಈ ಕಡೆ ಸರ್, ಈ ಕಡೆನೂ ಸೇಮ್ ಅದೇ ತರನೇ ಮಾಡಿದೀವಿ. ಇಲ್ಲ ಅಷ್ಟು ಹೈಲೈಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ MS ಅಲ್ಲಿ ಮಾಡಿದೀವಿ. ಮತ್ತೆ ಎದುರುಗಡೆ ಟೈಲ್ಸ್ ಹಾಕಿದೀವಿ. ಮತ್ತೆ ಈ ಸಂದಿನಲ್ಲಿ ಆರಾಮಾಗಿ ಸುತ್ತಲೂ ಓಡಾಡಬಹುದು ಸರ್. ಸೆಟ್ ಬ್ಯಾಕ್ ಇದೆ? ಹೌದು ಸರ್, ಸೆಟ್ ಬ್ಯಾಕ್ ಇದೆ. ಇವಾಗ ಇದು ಪ್ರೊಜೆಕ್ಟರ್ ರೂಮ್. ಸರ್, ಸೈಜ್ ಎಷ್ಟಿರ್ಬೋದು ಈ ರೂಮ್ ಆಕ್ಚುಲಿ? ಸರ್, ಇದು ಕಂಪ್ಲೀಟ್ 30 ಫೀಟ್ಗೆ ಕಂಪ್ಲೀಟ್ ಆಗಿ ಏನಿದೆ ಆ ಕಡೆ ಆಫ್ಸೆಟ್ ಬಿಟ್ರೆ ಫುಲ್ ಲೆಂತ್ ತಗೊಂಡಿದ್ದೀರಾ? ಓಕೆ. ಅಗಲ ಒಂದು 12 ಫೀಟ್ ಇಟ್ಕೊಂಡಿದೀವಿ ಸರ್. 12 ಫೀಟ್ ತಗೊಂಡಿದ್ದೀರಾ? ಸೊ ಟೋಟಲಿ ಒಂದು ಎಷ್ಟು ಜನ ಕೂತ್ಕೋಬಹುದು ಇಲ್ಲಿ? ಸೀಟಿಂಗ್ ವ್ಯವಸ್ಥೆ ಇಲ್ಲಿ ಬಂದ್ರೆ ನಮ್ಗೆ 6 ಜನ ಆರಾಮಾಗಿ ಕಂಫರ್ಟಬಲ್. 6 ಜನ ಆರಾಮಾಗಿ ಕೂತ್ಕೊಬಹುದು. ಮನೆಯಲ್ಲಿ ಇರೋದೇ 4 ಜನ ಅವರು. 2 ಕಿಡ್ಸ್, ಹಸ್ಬೆಂಡ್ ಅಂಡ್ ವೈಫ್. ಸರಿ. ಹಂಗಾಗಿ ಒಂದಿಬ್ರು ಎಕ್ಸ್ಟ್ರಾ ಸೀಟ್ಗಂತ ಮಾಡ್ಕೊಂಡಿದ್ದಾರೆ ಅಲ್ವಾ? ಸೊ ಇಲ್ಲಿ ಸಿವಿಲ್ ವರ್ಕ್ ಏನೇನ್ ಬರುತ್ತೆ ಸ್ವಲ್ಪ ಹೇಳ್ಬೋದಾ? ಇಲ್ಲಿ ನಾವು ಫಸ್ಟ್ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ರೆಗ್ಯುಲರ್ ರೂಮ್ ತರನೇ ಇಲ್ಲೆಲ್ಲ ವಿಂಡೋಸ್ ಇದೆ ಒಳಗಡೆ. ಆಚೆ ಕಡೆಯಿಂದ ವಿಂಡೋಸ್ ಕಾಣುತ್ತೆ. ಸರಿ. ಅದನ್ನ ಏನ್ ಮಾಡೋದು, ಫಸ್ಟ್ ಒಂದು ರೂಮ್ ತರಾನೇ ಮಾಡಿ ಇಟ್ಕೊಂಡಿದ್ದು. ಥಿಯೇಟರ್ ನ ಟೆರೇಸ್ ಅಲ್ಲಿ ಪ್ಲಾನ್ ಮಾಡಿದ್ವಿ. ಅದಾದ್ಮೇಲೆ ಮತ್ತೆ ಅಲ್ಲಿ ಜಾಗ ಸಾಕಾಗಿಲ್ಲ, ಅಲ್ಲಿ ಜಿಮ್ ಪ್ಲಾನ್ ಮಾಡಿ ಕ್ಯಾನ್ಸಲ್ ಮಾಡಿ ಇದನ್ನ ಹೋಮ್ ಥಿಯೇಟರ್ ರೂಮ್ ಕನ್ವರ್ಟ್ ಮಾಡೋದು. ಕೆಳಗಡೆ ಮಾಡಿದ್ವಿ. ಇದರಲ್ಲಿ ನಾವೇನು ಜಾಸ್ತಿ ಏನು ಕೆಲಸ ನಮ್ದೇನಿರಲಿಲ್ಲ ಸರ್, ಎಲ್ಲ ಔಟ್ಸೋರ್ಸ್ ಮಾಡೋದು. ಇವೆಲ್ಲ ಔಟ್ಸೋರ್ಸ್ ಮಾಡಿರೋದು? ಇದು ಔಟ್ಸೋರ್ಸ್. ಇಂಟೀರಿಯರ್ ಟೀಮ್ ಸಪರೇಟ್ ಆಗಿ ಬಂದ್ ಮಾಡಿದ್ರು. ಅವ್ರದೇ ಅಕಾಸ್ಟಿಕ್ ಅದೆಲ್ಲ ಸಾಕಷ್ಟು ಹಾಕೊಂಡು ಮಾಡ್ಕೊಂಡ್ರು. ಅಕಾಸ್ಟಿಕ್ ಇರ್ಬೋದು, ಸ್ಕ್ರೀನು, ಆಮೇಲೆ ಸಿಟ್ಟಿಂಗ್ ಸಿಸ್ಟಮ್, ಸೌಂಡ್ ಎಲ್ಲಾನು ಕಂಪ್ಲೀಟ್ ಆಗಿ. ನಿಮ್ಗೆ ಯಾರಾದ್ರೂ ಗೊತ್ತಾ ಇದೆಲ್ಲ ಮಾಡೋರು? ನಮ್ ಟೀಮೇ ಮಾಡಿರೋದು ಸರ್. ಅವ್ರು ಇದಾರ ನಿಮ್ ಟೀಮ್? ನಮ್ಮ ಸಬ್ ವೆಂಡರೇ ಮಾಡಿರೋದು. ಸೊ ವಿಡಿಯೋ ನೋಡ್ತಿರೋರು ಯಾರಾದ್ರೂ ಬೇಕಾದ್ರೆ ಮಾಡಿಸ್ಕೊಡ್ತೀರಾ? ಆರಾಮಾಗಿ ಮಾಡಿಸ್ಕೋಬಹುದು ಸರ್. ಸೊ ಏನ್ ಬಜೆಟ್ ಇಂದ ಸ್ಟಾರ್ಟ್ ಆಗುತ್ತೆ ಇವೆಲ್ಲ? ಇದು ನಮಗೆ ಒಂದು ಅವ್ರದ್ದು ಇಂಟೀರಿಯರ್ ಪ್ಯಾಕೇಜ್ ಸ್ಟಾರ್ಟ್ ಆಗೋದು 6 ಲಕ್ಷದಿಂದ ಸ್ಟಾರ್ಟ್ ಆಗಿದೆ. ಓಕೆ ಓಕೆ. ಸ್ವಲ್ಪ ಪ್ರೀಮಿಯಂ ಸೆಗ್ಮೆಂಟ್ ಹೋಗಿರೋದಕ್ಕೆ 1.5 ಲಕ್ಷ ಡಿಫ್ರೆನ್ಸ್ ಬಂತು. ಬಟ್ ಕಂಪ್ಲೀಟ್ ಆಗಿ ಅದು ಕ್ಲೈಂಟ್ ಜೊತೆಗೆ ಅವರೇ 1-to-1 ಮಾತಾಡ್ಕೊಂಡು ಮಾಡಿದ್ರು ಸರ್. ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಸರ್? ಹೌದು ಸರ್, ಸೂಪರ್ ಅಂತೀರಾ? ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಸೌಂಡ್ ಹಾಕೋಣ ಅಂದ್ರೆ ನೀವು ಬೇಡ ಬಿಡಿ ಸರ್, ವಿಡಿಯೋದಲ್ಲಿ ಇದಾಗುತ್ತೆ.
ವಿಡಿಯೋ ಮುಗಿಸ್ಬಿಟ್ಟು ನಾವೇ ಒಂದು ಮೂವಿ ನೋಡ್ಬಿಡೋಣ. ನೋಡೋಣ ಸರ್. ಓಕೆ ಅಲ್ವಾ? ಇಲ್ಲ ನಮ್ಮ ವಿಡಿಯೋ ನೋಡ್ಬಿಡೋಣ. ಸರಿ ಸರ್, ಆಯ್ತು. ಇಲ್ಲೊಂದು ಟಾಯ್ಲೆಟ್ ಇದೆ ಸರ್. ಸೊ ಇಲ್ಲಿ ಒಳಗಡೆ ವಾಶ್ರೂಮ್ ಮಾಡಿದ್ದೀರಾ? ವಾಶ್ರೂಮ್ ಇದೆ, ಹೌದು. ಯಾಕಂದ್ರೆ ಸೌಂಡ್ ಪ್ರೂಫ್ ಅಂತ ಎಲ್ಲ ಅಕಸ್ಟಿಕಲ್ ಕ್ಲೋಸ್ ಮಾಡಿ ಇಕ್ಕಿದ್ದಾರೆ. ಇದು ಕಾಮನ್ ಟಾಯ್ಲೆಟ್ ಇದೆ. ಸೊ ಇದು ಕಾಮನ್ ಟಾಯ್ಲೆಟ್ ಕರೆಕ್ಟ್ ಆಗಿದೆ. ಓಕೆ. ಆಮೇಲೆ ಇದೆಲ್ಲ ಎಲ್ಲ ಐಟಮ್ಸ್ ಕೂಡ ಎಲ್ಲ ಗುಜರಾತಿಂದ ಎಲ್ಲ ತಂದಿರೋದು ಸರ್. ಸೊ ಟೈಲ್ಸ್ ಅಲ್ವಾ ಇದು? ಇದೆಲ್ಲ ಟೈಲ್ಸ್ ರೂಪ್ ಲೆವೆಲ್ ವರೆಗೆ ಹಾಕ್ಬಿಟ್ಟಿದ್ದೀರಾ? ಟೈಲ್ಸ್ ಹಾಕಿದೀವಿ. ಸಿಪಿ ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಇಲ್ಲಿ? ಸಿಪಿ ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಅದೇ ಸರ್, ಎಲ್ಲ ಔಟ್ಸೋರ್ಸ್ ಮಾಡಿ. ಎಲ್ಲ ಔಟ್ಸೋರ್ಸ್ ಏನ ಇಲ್ಲಿ? ಔಟ್ಸೋರ್ಸ್ ಮಾಡಿ ಕಂಪ್ಲೀಟ್ ಆಗಿ ತಂದು ಕೊಟ್ಟಿದ್ದಾರೆ, ನೀವು ಹಾಕೊಟ್ಬಿಟ್ಟಿದ್ದೀರಾ ಅಲ್ವಾ? ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಎಸ್ ಸರ್. ಎಂಟ್ರಿ ಆಗ್ತಿದ್ದಂಗೆ ಏನೇನಿದೆ ಸ್ವಲ್ಪ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಇದೆಲ್ಲ ಕಂಪ್ಲೀಟ್ ಸ್ಟೇರ್ ಕೇಸ್ ಏರಿಯಾ. ಎದುರುಗಡೆ ವಾಲ್ ಕಾಣಿಸ್ತಿದೆಯಲ್ಲ, ಹೌದು, ಆ ವಾಲ್ಗೆ ಒಂದು ವರ್ಟಿಕಲ್ ಗಾರ್ಡನಿಂಗ್ ಪ್ಲಾನ್ ಮಾಡಿದೀವಿ. ಏನ್ ಅಲ್ಲಿ ಹಾಕಿರೋದು ಏನದೆಲ್ಲ? ಅದೆಲ್ಲ ಮಾರ್ಬಲ್ ಸರ್, ಎಲ್ಲ ಮಾರ್ಬಲ್ ಕಂಟಿನ್ಯೂ ಮಾರ್ಬಲ್, ಒಂದೇ ಮಾರ್ಬಲ್ ಕಂಟಿನ್ಯೂ ಮಾಡಿದೀವಿ. ಸರಿ. ಇದೇನ್ ಡಿಸೈನ್, ಇದೇನ್ ಪ್ಯಾಟರ್ನ್ ಮಾಡಿದೀವಲ್ಲ, ಹೌದು, ಸೈಜು ಒಂದು ವಿ ಜಾಯಿಂಟ್ ಮತ್ತೆ ಇದೊಂದು ಡಾರ್ಕ್ ಕಲರ್ದೊಂದು ಒಳಗಡೆ ಟೈಲ್ಸ್. ಇದಿಷ್ಟನ್ನ ಕಂಪ್ಲೀಟ್ ಆಗಿ ಅದನ್ನೇ ಕಂಪ್ಲೀಟ್ ಆಗಿ ಎಲ್ಲ ಕಡೆನೂ ರನ್ ಮಾಡಿದೀವಿ ಸರ್. 400 ರೂಪಾಯಿ ಅಂದ್ರಲ್ವಾ ಕಾಸ್ಟ್ ಇದು? ಅವಾಗಲೇ ಹೇಳಿದ್ರಿ, ಹೊರಗಡೆಯಿಂದನೇ ಹೇಳಿದ್ದೆ. ರೂಫಿಂಗ್ ಅಲ್ಲಿ ಸರ್, ರೂಪಿಂಗ್ ಅಲ್ಲಿ ಇದೆಲ್ಲ ಫಂಡರ್ ಮ್ಯಾಕ್ಸ್ ಸರ್, ಕಂಪ್ಲೀಟ್ ಫಂಡರ್ ಮ್ಯಾಕ್ಸ್. ಫಂಡರ್ ಮ್ಯಾಕ್ಸ್ ಎಲ್ಲಾನು ಜಾಸ್ತಿ ಕಲರಿಂಗ್ ಏನು ಹೋಗಿಲ್ಲ ಸರ್. ಒಂದು ವುಡ್ ಬಿಟ್ರೆ ಐವರಿಗೆ ಹೋಗಿದೀವಿ, ಆಲ್ಮೋಸ್ಟ್ ಇನ್ನು ಬಿಟ್ರೆ ವೈಟ್ ಅಲ್ಲಿ ಇದೀವಿ. ಎಲ್ಲ ಕ್ಲಾಸಿಕ್ ಕಲರ್ ಅಷ್ಟೇನೆ ಸರ್, ಇದು 3 ಕಲರ್ಸ್. ಆಮೇಲೆ ಇದು ಬಗ್ಗೆ ಹೇಳಿ, ಸ್ಟೇರ್ ಕೇಸ್ ಬಗ್ಗೆ. ಸರ್, ಸ್ಟೇರ್ ಕೇಸ್ ಅಷ್ಟೇನೆ, ಇದೆಲ್ಲಾನು ಇಟಾಲಿಯನ್ ಮಾರ್ಬಲ್ ಏನೆ. ಇಟಾಲಿಯನ್ ಮಾರ್ಬಲ್ ಆಯ್ತು? ಹೌದು ಸರ್, ಮಾರ್ಬಲ್ ಏನೆ. ರೈಸರ್ಗೆ ಏನ್ ಹಾಕಿದ್ದೀರಾ? ರೈಸರ್ಗೂ ಅಷ್ಟೇನೆ. ರೈಸರ್ಗೂ ಇಲ್ಲ ಸರ್, ಇದೇನಂತಂದ್ರೆ ಇದು ಮಾತ್ರ ಟೈಲ್ಸ್, ಇದೆಲ್ಲ ಮಾರ್ಬಲ್ ಏನೆ. ಎಲ್ಲ ಮಾರ್ಬಲ್ ಏನೆ, ಇದೆಲ್ಲ ಮಾರ್ಬಲ್ ಏನೆ. ಈಗ ಆಮೇಲೆ ಸ್ಯಾಂಡ್ವಿಚ್ ಇದನ್ನು ಕೂಡ ಮಾಡಿದೀವಿ ಒಂದು ಇಲ್ಲಿ ಅಲ್ವಾ, ಲೈನ್ ಕೊಟ್ಟಿದ್ರೆ ಸ್ಯಾಂಡ್ವಿಚ್ ಲೈನ್. ಹೌದು ಸರ್. ಓಕೆ. ಇದು ಇಲ್ಲಿ ಮೇಲ್ಗಡೆ ಇದು ಬಂದ್ಬಿಟ್ಟು ಟಾಪ್ ಒಂದು ಜಸ್ಟ್ ರನ್ ಮಾಡಿರೋದು ಅಷ್ಟೇ ಸರ್. ಇಲ್ಲಿವರೆಗೂ ಕಾಂಪೌಂಡ್ ರೈಸ್ ಮಾಡ್ಕೊಂಡು. ಅಲ್ಲ ಮಾರ್ಬಲ್ ಅಲ್ವಾ ಇದು ಕೂಡ? ಮಾರ್ಬಲ್ ಸರ್, ಎಲ್ಲ ಕಂಪ್ಲೀಟ್ ಮಾರ್ಬಲ್. ಇದು ಪಾಲಿಶ್ ಮಾಡೋದಕ್ಕೆ ತಲೆ ಕೆಟ್ಟೋಗಿದೆ ಸರ್. ಆಮೇಲೆ ಇದು ಸರ್, ಇದ್ರ ಬಗ್ಗೆ ಹೇಳಿ. ಅಂದ್ರೆ ಇದೆಲ್ಲ SS ರೈಲಿಂಗ್ಸ್ ಮತ್ತೆ ಟಫ್ ಅಂಡ್ ಗ್ಲಾಸ್ ಅಷ್ಟೇ ಎಲ್ಲ ಕಂಪ್ಲೀಟ್ ಟಫ್ ಅಂಡ್ ಗ್ಲಾಸ್ ಅಲ್ಲಿ ಮಾಡಿರುವಂತದ್ದು ಅಲ್ವಾ? ವಿತ್ ಎಚಿಂಗ್ ಕೊಟ್ಟಿದ್ದೀರಾ ಇದರಲ್ಲಿ? ಹೌದು ಸರ್. ಡೋರ್. ಎಸ್ ಸರ್. ಓಕೆ. ಫಸ್ಟ್ ಇದು ರೈಲಿಂಗ್ಸ್ ಹೇಳಿ ಏನೆಲ್ಲ SS ಕೊಟ್ಬಿಟ್ಟಿದ್ರೆ? ಎಲ್ಲ SS ದೇನೆ. ಇದು ಕೂಡ ಫಿಕ್ಸೆಡ್ ಗ್ಲಾಸ್. ಓಕೆ. ಒಳಗಡೆ SS ಅದು ಕೂಡ ಟ್ಯೂಬ್ ಅಲ್ಲೇ ಮಾಡಿದೀವಿ. ಅಂಡ್ ಅದಾದ್ಮೇಲೆ ಇದೆಲ್ಲ 6x4 ಸೈಜ್ ಫ್ರೇಮ್ ಸರ್. ಟೀ ಕುಡ್ ಅಲ್ವಾ ಇದು? ಟೀ ಕುಡ್, ಹೌದು ಸರ್. ತುಂಬಾ ಹೆವಿ ಫ್ರೇಮ್ಸ್, ಹೆವಿ ಫ್ರೇಮ್. ಅಂಡ್ ಕಂಪ್ಲೀಟ್ ಆಗಿ ಒಂದು ವಿಂಡೋ ಪ್ಲಾನ್ ಮಾಡ್ಕೊಂಡು, ವಿಂಡೋ ಪ್ಲಸ್ ಅದ್ರ ಜೊತೆನಲ್ಲಿ ಏನು ಟೀ ಕುಡ್ ಡೋರ್ ಸರ್. ಸರ್ ಎಷ್ಟಾಗಿರ್ಬೋದು ಈ ಫುಲ್ ಕಂಪ್ಲೀಟ್ ಡೋರ್? ಸರ್, ಇದು ಆಲ್ಮೋಸ್ಟ್ ಇಟ್ ಕಂಪ್ಲೀಟ್ ಡೋರ್ಗಿನ ಒಂದು ಹತ್ತಿರ ನಮ್ಗೆ 1.5 ಲಕ್ಷ ಬಂದಿದೆ. 1.5 ಲಕ್ಷ ಜೊತೆಲಿ ಸ್ಮಾರ್ಟ್ ಲಾಕ್. ಸ್ಮಾರ್ಟ್ ಲಾಕ್ ಎಷ್ಟಾಗುತ್ತೆ ಈ ತರ ಲಾಕ್ ಗಳಿಗೆ? ಸ್ಮಾರ್ಟ್ ಲಾಕ್ ಅಷ್ಟೇನೆ ಸರ್, ಇದನ್ನೆಲ್ಲ ಬಟ್ ಇದೆಲ್ಲ ಕ್ಲೈಂಟ್ ಸ್ಕೋಪೇ ಬಂದಿದ್ದು. ಅವರೇ ಎಕ್ಸ್ಟ್ರಾ ಬೇರ್ ಮಾಡಿ ತಗೊಂಡಿದ್ದು. ಒಂದು 23 ಸಾವಿರ ಅಂತೂ ಗ್ಯಾರಂಟಿ ಮಿನಿಮಮ್ ಅಷ್ಟಿರುತ್ತೆ. ಅಷ್ಟಿದೆ ಅಲ್ವಾ? ಬನ್ನಿ ಒಳಗಡೆ ಹೋಗ್ಬಿಡೋಣ. ಇವಾಗ ಹಾಲ್ ಅಲ್ಲಿ ಇದೀವಿ. ಫಸ್ಟ್ ಈ ಹಾಲಿನ ಸೈಜ್ ಏನ್ ಬರ್ತಾ ಇದೆ ಸರ್? ಹಾಲಿನ ಸೈಜು ನಮಗೆ ಆಲ್ಮೋಸ್ಟ್ ಒಂದು 20x28 ಸಿಗುತ್ತೆ ಸರ್. 20x28 ಸಿಗುತ್ತೆ. ಫ್ಲೋರಿಂಗ್ ಏನಿದೆ? ಫ್ಲೋರಿಂಗ್ ಇದೆಲ್ಲ ಮಾರ್ಬಲ್ ಏನೇ ಸರ್, ಇಟಾಲಿಯನ್ ಮಾರ್ಬಲ್. ಈ ಸ್ಟೇರ್ ಕೇಸ್ ಅಲ್ಲಿ ಹಾಕಿದೆ ಅದೇ ಅಲ್ವಾ ಇದೆ? ಅದೇನೆ ಸರ್, ಸ್ಟೆಪ್ಸ್ ಅಲ್ಲಿ ಇತ್ತಲ್ಲ ಅದನ್ನೇ ಕಂಟಿನ್ಯೂ ಮಾಡಿದೀವಿ. ಅದನ್ನೇ ಕಂಟಿನ್ಯೂ ಮಾಡಿದ್ದೀರಾ ಸರ್. ಬಟ್ ಮೇಲ್ಗಡೆ ಎಲ್ಲ ಟೈಲ್ ಇದೆ. ಮೇಲ್ಗಡೆ ಟೈಲ್ ಇದೆಯಾ? 6x4 ಸೈಜ್ ಟೈಲ್ ಇದೆ. ಇದರಲ್ಲಿ ಏನೇನ್ ಮಾಡಿದ್ವಿ ಅಂತಂದ್ರೆ ಲಿವಿಂಗ್ ಏರಿಯಾ ಇದೆ, ಮತ್ತೆ ಇದೊಂದು CNC ಕಟಿಂಗ್, ಇದೊಂದು ರೋಸ್ ಗೋಲ್ಡ್ ಫಿನಿಶ್ಡ್ ಒಂದು ಶೇಡ್ ಇದೆ. ಇದು ಮೆಟಲ್ ಅಲ್ವಾ ಸರ್? ಇದು ಮೆಟಲ್ ಸರ್, ಹೌದು. ಓಕೆ. ಅಂಡ್ ಒಂದು ವಾಲ್ ಇಂದ ಬಂದ್ಬಿಡೋಣ ಸರ್. ಈ ಕಡೆ ವಾಲ್ ಏನಿದೆ ಸರ್ ಇದು? ಸರ್, ಇದು ಡೋರ್ ತೆಗೆದ ತಕ್ಷಣ ಹೈಲೈಟ್ ಆಗಕ್ಕೆ ಅಂತ ಮಾಡಿದೀವಿ. ಇದರಲ್ಲಿ ಜಸ್ಟ್ ನಾವು ಲ್ಯಾಮಿನೇಟ್ಸ್ ಯೂಸ್ ಮಾಡಿದೀವಿ. ಲ್ಯಾಮಿನೇಟ್ಸ್ ಅಲ್ಲೇ ಮಾಡಿರೋದು? ಲ್ಯಾಮಿನೇಟ್ಸ್ ಯೂಸ್ ಮಾಡಿದೀವಿ. ಅದಾದ್ಮೇಲೆ ಇಂಟೀರಿಯರ್ ಎಲ್ಲ ಪ್ಲೈವುಡ್ ಅಲ್ಲಿ ವರ್ಕ್ ಮಾಡ್ಕೊಂಡ್ ಬಂದಿದೀವಿ. ಅದಾದ್ಮೇಲೆ ಲೈಟ್ಸ್ ಎಲ್ಲ ನೀವು ಟ್ರೆಂಡಿಂಗ್ ಲೈಟ್ಸ್ ಸರ್, ಪ್ರೊಫೈಲ್ ಲೈಟ್ ಲೈಟ್ಸ್ ಯೂಸ್ ಮಾಡ್ಕೊಂಡಿದೀವಿ. ಓಪನ್ ಆಗ್ತಿದ್ದಂಗೆನೆ ಇದಿಷ್ಟು ಏರಿಯಾನ ಪ್ಲಾನ್ ಮಾಡ್ಕೊಂಡು ಚೆನ್ನಾಗಿ ಬರುತ್ತೆ ಕಾಣೋದಕ್ಕೆ. ಓಕೆ. ಅಂಡ್ ಇಲ್ಲಿ ರೂಫಿಂಗ್ ಎಲ್ಲ ಹೇಳಿ ಸರ್. ಇಲ್ಲಿ ಸರ್, ರೂಫಿಂಗ್ ಅಲ್ಲಿ ಫಾಲ್ ಸೀಲಿಂಗ್ ಇದೆ. ಅದಾದ್ಮೇಲೆ ಅದಕ್ಕೆ ಪ್ರೊಫೈಲ್ ಲೈಟ್ಸ್ ಇದೆ, ಮತ್ತೆ ನಾರ್ಮಲ್ ಕೋ ಲೈಟ್ಸ್ ಇದೆ, ಮತ್ತೆ ಯಾವ ತರದ್ದು ಲೈಕ್ ಸ್ಪಾಟ್ ಲೈಟ್ಸ್ ಕೂಡ ಡಿಫ್ರೆಂಟ್ ಕೈಂಡ್ ಆಫ್ ಬೇರೆ ಬೇರೆದೆಲ್ಲ ಹಾಕಿದ್ದೀರಾ ಅಲ್ವಾ? ಓಕೆ ಓಕೆ ಓಕೆ. ಆಮೇಲೆ ಫಿಟ್ಟಿಂಗ್ಸ್ ಇದೆಲ್ಲಾನು ಆಚೆ ಇಂಪೋರ್ಟೆಡ್ ಏನೇ ಸರ್? ಇಂಪೋರ್ಟೆಡ್ ಎಲ್ಲ ಆಚೆಯಿಂದನೇ ತರಿಸ್ಕೊಂಡಿರೋದು. ಓಕೆ ಓಕೆ ಓಕೆ. ಹಾ ಸರ್. ಈ ಕಡೆ ವಾಲ್ ಬಂದ್ರೆ ಇದೇನು ವಾಲ್ ಸರ್? ಇದೂ ಅಷ್ಟೇನೆ. ಇವಾಗ ಇಲ್ಲಿ ಏನು ಹೈಲೈಟ್ ಏನು ಯೂಸ್ ಮಾಡಿದೀವಲ್ಲ, ಅದು ಅದೇ ತರನೇ ಅದೊಂದು ಸ್ವಲ್ಪ ಕಾಂಬಿನೇಷನ್ ಮಾಡಿ, ಸ್ವಲ್ಪ ಚಾರ್ಕೋಲ್ ಶೀಟ್ಸ್ ಯೂಸ್ ಮಾಡಿ, ಅದ್ರ ಜೊತೆನಲ್ಲಿ ಟಿವಿ ಕಾಂಬಿನೇಷನ್ ಬರಂಗೆ ಪ್ಲಾನ್ ಮಾಡ್ಕೊಂಡು ಇವೆಲ್ಲ ಗೋಲ್ಡ್ ಬೀಡಿಂಗ್ ನ ಎಕ್ಸ್ಟ್ರಾ ಮಾಡಿದೀವಿ ಸರ್. ಸೊ ಚಾರ್ಕೋಲ್ ಶೀಟ್ಸ್ ಮತ್ತೆ ನೀವು ರ್ಯಾಪ್ಟರ್ಸ್ ಇಂದಾನೆ ಕಂಪ್ಲೀಟ್ ಮಾಡಿರುವಂತದ್ದು. ಓಕೆ. ಅಂಡ್ ಈ ಕಡೆ ಟಿವಿ ಯೂನಿಟ್ಸ್ ಅಲ್ಲಿ ಏನೇನ್ ಮಾಡಿದ್ದೀರಾ? ಟಿವಿ ಯೂನಿಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಫುಲ್ ಪ್ಲೇನ್ ವೈಟ್ ಇಟ್ಟಿದೀವಿ, ಮತ್ತೆ ಎಲ್ಲ ಲೈಟಿಂಗ್ಸ್ ಅಲ್ಲೇ ಹೈಲೈಟ್ ಆಗಿದೆ. ಮತ್ತೆ ಅದು ಕೂಡ ಚಾರ್ಕೋಲ್ ಶೀಟ್ ಏನೇ ಸರ್? ಇದು ಚಾರ್ಕೋಲ್ ಶೀಟ್ ಚಾರ್ಕೋಲ್ ಶೀಟ್ ಏನೇ, ಹೌದು ಸರ್. ಓಕೆ ಓಕೆ. ಟಿವಿ
ಆಲ್ಮೋಸ್ಟ್ ಅದಕ್ಕೇನೆ ವೆಯ್ಟ್ ಮಾಡಿದ್ದೆ ಸರ್, ಎಲ್ಲ ಅಪ್ಲಯನ್ಸಸ್ ಆಕ್ಸೆಸರೀಸ್ ಎಲ್ಲ ಬರಲಿ ಅಂತ. ಬಟ್ ಇನ್ನೂ ಬರೋದಿದೆ, ಓಕೆ. ಇನ್ನು ಆಲ್ಮೋಸ್ಟ್ ಇನ್ನೊಂದು 15 days ಟೈಮ್ ಇದೆ. ಸೊ ಇದು ಅಕ್ರಿಲಿಕ್ ಫಿನಿಶ್ ಅಲ್ವಾ ಇರೋದು? ಹೌದು ಸರ್, ಪಕ್ಕದಲ್ಲಿ ಸ್ವಲ್ಪ ಹೈಲೈಟ್ಗೆ ಚಾರ್ಕೋಲ್ ಶೀಟ್ ಗಳನ್ನು ಯೂಸ್ ಮಾಡಿದ್ರೆ, ಅದು ಕೂಡ ವಿತ್ ಗೋಲ್ಡನ್ ಬೀಡಿಂಗ್ಸ್ ಜೊತೆ. ಹೌದು ಸರ್. ಓಕೆ, ತುಂಬಾ ಚೆನ್ನಾಗಿ ಇದೆಲ್ಲ ಜೊತೆಗೆ ಬಂದಿದೆ ಸರ್. ಜೊತೆಗೆ ಬಂದಿರೋದು. ಓಕೆ, ಸ್ವಿಚಸ್ ಅಷ್ಟೇ ಸರ್, ಸ್ವಿಚಸ್ ತುಂಬಾ ಕಾಸ್ಟ್ಲಿ ಸ್ವಿಚಸ್ ಯೂಸ್ ಮಾಡಿದ್ದೀವಿ. ಕಾಸ್ಟ್ಲಿನ ಇದು? ಯಾವ ಕಂಪನಿ ಸರ್ ಇದು? ಲೆಗ್ರ್ಯಾಂಡ್ ಸರ್. ಲೆಗ್ರ್ಯಾಂಡ್ ಚೆನ್ನಾಗಿರುತ್ತಲ್ವಾ? ಆಲ್ಮೋಸ್ಟ್ ಹೈ ಎಂಡ್ ಯೂಸ್ ಎಲ್ಲ ಎಂಡ್ ಇದೆ. ಒಂದು ಸ್ವಿಚಸ್ ಆಲ್ಮೋಸ್ಟ್ ಅದೇ 6,000-8,000 ಆಗಿದೆ. 6,000 ಇಂದ 8,000 ಪ್ಲೇಟ್. ಹೌದು. ಓಕೆ, ಫರ್ನಿಚರ್ ತುಂಬಾ ಚೆನ್ನಾಗಿದೆ ಸರ್ ಈ ಮನೆಯಲ್ಲಿ. ಹಾ ಸರ್. ಓಕೆ, ಅಂಡ್ ಈ ಕಡೆ ಬಂದ್ಬಿಡೋಣ, ಸ್ಟೆಪ್ಸ್ ಕೆಳಗಡೆ. ಸರ್, ಇಲ್ಲಿ ಸ್ಟೆಪ್ಸ್ ಕೆಳಗಡೆ ಬಂದ್ರೆ ಸರ್, ಇಲ್ಲೊಂದು ಕಾಮನ್ ಟಾಯ್ಲೆಟ್ ಇಟ್ಟಿದ್ದೀವಿ. ವಾಶ್ರೂಮ್ ಇದೆ ಇಲ್ಲಿ. ವಾಶ್ರೂಮ್ ಇದೆ. ಹೌದು. ಓಕೆ, ಈ ಗೋಡೆಗೆ ಏನಿದು? ಲೋವರ್ಸ್? ಹೌದು ಸರ್, ಇದೆಲ್ಲ ಲೋವರ್ಸ್, ಇದೆಲ್ಲ PVC ಲೋವರ್ಸ್. PVC ಲೋವರ್ಸ್ ಹಾಕಿರೋದು ಹೊಸದು ಬಂದಿರೋದು. ಅದು ಹೈಲೈಟ್ ಮಾಡ್ಕೊಂಡಿದೀವಿ. ಇಲ್ಲೊಂದು ಜನರಲ್ ಹ್ಯಾಂಡ್ ವಾಶ್, ಸ್ಮಾರ್ಟ್ ಮಿರರ್ ಹಾಕಿದೀವಿ. ಓಕೆ ಓಕೆ. ಲೈಟ್ ಕಲರ್ ಚೇಂಜ್ ಆಗಂಗೆ. ಮತ್ತೆ ಇದೆಲ್ಲಾನು ಒಳಗಡೆ ಇದು ಸರ್ ಹ್ಯಾಂಡ್ ವಾಶ್ ಎಲ್ಲ ಇದಿದೆ. ಮತ್ತೆ ಇಲ್ಲಿ ಬಂದ್ರೆ ಒಂದು ಟೈಲ್ ಡ್ರಾಪ್ ಕೊಟ್ಕೊಂಡಿದೀವಿ, ನಾರ್ಮಲ್ ಆಂಟಿ ಸ್ಕಿಡ್ ಟೈಲ್, ಮತ್ತೆ ಹೈಲೈಟ್ ವಾಲ್, ಮತ್ತೆ ಕಾಮನ್ ವಾಲ್, ಕಂಪ್ಲೀಟ್ ರೂಫ್ 8 ಗಂಟೆ ಪ್ಲಾನ್ ಮಾಡೋದು. ಎಷ್ಟು ದೊಡ್ಡದಿದೆ ವಾಶ್ರೂಮ್ ಸೈಜ್ ಸರ್? ಇದು ಕಾಂಪ್ಯಾಕ್ಟೆಡ್ ಟಾಯ್ಲೆಟ್ ಸರ್, ಆಲ್ಮೋಸ್ಟ್ 4x5.5 ಇದೆ ಸರ್. ಅಷ್ಟೇ ಅಲ್ವಾ ಇದು? ಅಷ್ಟೇನೆ ಸರ್. ಓಕೆ ಓಕೆ, ಕಾಂಪ್ಯಾಕ್ಟ್ ಆಗಿ ಮಾಡಿದೀರಾ, ಬಟ್ ಚೆನ್ನಾಗಿ ಮಾಡಿದೀರಾ. ರೂಫ್ ಲೆವೆಲ್ ವರೆಗೂ ಟೈಲ್ಸ್ ಹಾಕಿರೋದು. ಹೌದು ಸರ್. ಎಷ್ಟೊಂದು 60 ರೂಪಾಯಿ ಇರ್ಬೋದು ಸರ್ ಟೈಲ್ಸ್ ಗಳಿಗೆಲ್ಲ? ಇದಿದೆ ಸರ್, ಒಂದು 60 ಇದೆ. 60 ಇರ್ಬೋದು, ಸ್ವಲ್ಪ ಜಾಸ್ತಿ ಇದೆ ಸರ್. ಆ ಕಡೆ ಜಾಸ್ತಿನಾ? ಇದು ಕಾಮನ್ ಟೈಲ್ ಏನೆ, ಇದು ಸ್ವಲ್ಪ ಜಾಸ್ತಿ ಇದೆ. ಇಲ್ಲೊಂದು ಸ್ಮಾರ್ಟ್ ಮಿರರ್ ಹಾಕಿದೀರಾ? ಎಲ್ಲ ಕಡೆನೂ ಆಚೆಯಿಂದ ತರಿಸಿದ್ರಲ್ಲ, ಒಂದೇ ಟೈಮ್ ತರಿಸ್ಬಿಟ್ರು. ಇವೆಲ್ಲ ತುಂಬಾ ಚೆನ್ನಾಗಿದೆ ಸರ್, ಪ್ರೀಮಿಯಂ ಆಗಿದೆ. ವೀಕ್ಷಕರೇ ನೋಡಬಹುದು, ಈ ಮನೆ ನೋಡ್ತಾ ಇದ್ರೆ ನಿಮ್ಗೆ ಐಡಿಯಾ ಬರುತ್ತೆ ನಾವ್ ಏನೇನ್ ಹಾಕ್ಸ್ಬೋದು, ಏನೇನ್ ಕತೆ ಅಂತ ಹೇಳ್ಬಿಟ್ಟು. ಆಮೇಲೆ ಫ್ರಾಸ್ಟೆಡ್ ಗ್ಲಾಸ್ ಡೋರ್. ರೆಗ್ಯುಲರ್ ಡೋರ್ ಬೇಡ ಅಂತ. ಓಕೆ ಓಕೆ, ಗ್ಲಾಸ್ ಡೋರ್ ಹಾಕ್ಬಿಟ್ಟಿದ್ದಾರೆ ಬಾತ್ರೂಮ್ಗೆ. ಓಕೆ ಸರ್, ಕಿಚನ್ ಫಸ್ಟ್ ಸೈಜ್ ಎಷ್ಟಾಗುತ್ತೆ ಸರ್? ಮಾಮೂಲಿ ಅಗಲ ಬಂದ್ಬಿಟ್ಟು ಸೇಮ್ ಹಾಲ್ ಏನಿದೆಯಲ್ಲ ಅಷ್ಟೇ, 28-27 ಅಷ್ಟು ಬರುತ್ತೆ. ಅದನ್ನ ಆಫ್ಟರ್ ಅಗಲ ಈ ಲೆಂತ್ ಬಂದ್ಬಿಟ್ಟು ಒಂದು 12 feet ಗಂಟೆ ಇಟ್ಕೊಂಡಿದೀವಿ. 12 ಅಡಿ. ಹೌದು ಸರ್. ಅಂಡ್ ಸೇಮ್ ಫ್ಲೋರಿಂಗ್ ಕಂಟಿನ್ಯೂ ಆಗುತ್ತೆ? ಹೌದು ಸರ್, ಸೇಮ್ ಅಲ್ಲಿಂದ ಸೇಮ್ ಫ್ಲೋರಿಂಗ್ ಕಂಟಿನ್ಯೂ ಆಗುತ್ತೆ. ಓಪನ್ ಕಿಚನ್ ತರ ಮಾಡಿ ಡಿಸೈನ್ ಅಲ್ಲಿ ಆಕ್ಚುಲಿ ಇದು ಇಲ್ಲೊಂದು ಸ್ಟೆಪ್ ಪ್ಲಾನ್ ಮಾಡಿದ್ವಿ, ಆಮೇಲೆ ಹಾಲ್ ಚಿಕ್ಕದಾಕ ಆಗುತ್ತೆ ಅಂತ ಹೇಳಿ ಅದನ್ನ ಕ್ಯಾನ್ಸಲ್ ಮಾಡಿ ಸೀಮ್ಲೆಸ್ ಇರ್ಲಿ ಅಂತ ಹೇಳ್ಬಿಟ್ಟು ಹಾಗೆ ಒಂದೇ ಲೆವೆಲ್ ಮಾಡೋದು. ಓಕೆ, ಅಂಡ್ ಇದ್ರಲ್ಲಿ ತುಂಬಾ ಇಷ್ಟ ಆಗಿದೆ ಇದು ಸರ್, ಮೆಟಲ್ ಕಟಿಂಗ್ ಸರ್. ಇದನ್ನು ಕೂಡ ತುಂಬಾ ಹುಡುಕಾಡಿ ತಂದು ಹಾಕಿರೋದು. ಕಲರ್ ಬೇರೆ ಸಿಗುತ್ತೆ ಇದರಲ್ಲಿ? ಹೌದು, ಯಾವ ಕಲರ್ ಬೇಕು ಮಾಡ್ಕೊಡ್ತಾರೆ. ಓಕೆ, ಫಸ್ಟ್ ಕಿಚನ್ ಗೆ ಬಂದ್ಬಿಡೋಣ. ಏನ್ ಫಿನಿಶ್ ಇದು ಕಿಚನ್? ಇದೆಲ್ಲ ಅಕ್ರಲಿಕ್ ಏನೇ ಸರ್? ಓಹೋ, ಅಕ್ರಲಿಕ್ ಸ್ಪಾರ್ಕಲ್ ಫಿನಿಶ್. ನೋಡಿದ್ರೆ ಫುಲ್ ಸ್ಪಾರ್ಕಲ್ ಇದೆ ಸರ್ ಇದು. ಹೌದು ಸರ್. ಆಮೇಲೆ ಕಲರ್ಸ್ ಅಷ್ಟೇ ನೋಡಬಹುದು ನೀವು, ಆಲ್ಮೋಸ್ಟ್ ಗ್ರೀನ್ ಯೂಸ್ ಮಾಡಿದೀವಿ. ಮತ್ತೆ ಹ್ಯಾಂಡಲ್ಸ್ ಕೂಡ ಡಿಫ್ರೆಂಟ್ ಹ್ಯಾಂಡಲ್ಸ್ ಇದೆ ಇದರಲ್ಲಿ, ಎಲ್ಲ ಡಿಫ್ರೆಂಟ್ ಆಗಿದೆ ಸರ್. ಹ್ಯಾಂಡಲ್ ಕ್ವಾಡ್ಸ್ ಅಲ್ವಾ ಮೇಲ್ಗಡೆ? ಮೇಲ್ಗಡೆ ಕ್ವಾಡ್ಸ್ ಸರ್. ನೀವೇ ಹಾಕೊಟ್ಟಿರೋದು ಕ್ವಾಡ್ಸ್? ಹೌದು ಸರ್. ಓಕೆ, ಅಂಡ್ ಇದು ಫಿಟ್ಟಿಂಗ್ಸ್ ಎಲ್ಲ ನೀವೇ ಹಾಕೊಟ್ಟಿದ್ದೀರಿ ಸರ್? ಇದು ಅಂದ್ರೆ ಸರ್ ಎಲ್ಲ ಅವರೇ ತರಿಸ್ಬಿಟ್ರು, ಯಾಕಂದ್ರೆ ಇದು ಇಂಪೋರ್ಟೆಡ್ ಸರ್, ಇದು ಆಕ್ಚುಲಿ ಸಿಗೋದು ತುಂಬಾ ಕಮ್ಮಿ ಇದೆ. ಅಲ್ಲಿಂದ ಆಚೆಯಿಂದ ತರಿಸಿರೋದಕ್ಕೆ. ಓಕೆ, ಒನ್ ಟೈಮ್ ಗುಜರಾತ್ಗೆ ಹೋಗಿ ಎಲ್ಲಾನು ತಗೊಂಡ್ಬಂದು ಎಲ್ಲ ತಂದ್ಬಿಟ್ಟಿದ್ದಾರೆ ಅಂತ ಹೇಳ್ತೀರಾ? ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು, ಕಂಪ್ಲೀಟ್ ನಿಮಗೆ ಲಾಫ್ಟ್, ಇದೆಲ್ಲ ಲಾಫ್ಟ್. ಅಂಡ್ ಈ ಕಡೆ ಬಂದ್ರೆ ಇವೆಲ್ಲ ಸೆಂಟರ್ ಯೂನಿಟ್ಸ್ ನೋಡಿ, ಎಲ್ಲ ಅಕ್ರಿಲಿಕ್ ಫಿನಿಶ್ ಜೊತೆಲಿ ಗ್ಲಾಸ್ ಫಿನಿಶ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಬಾಟಮ್ ಅಲ್ಲಿ ಬಂತಂತಾರೆ ಎಲ್ಲದೂ ಕೂಡ ನಿಮಗೆ ಅಕ್ರಿಲಿಕ್ ಮತ್ತೆ ಸ್ಪಾರ್ಕಲ್ ಫಿನಿಶ್ ಅಲ್ವಾ? ಸೊ ಓಕೆ, ಸೊ ಇವೆಲ್ಲ ನೋಡ್ಬೋದು. ಇವೆಲ್ಲ ಹ್ಯಾಂಡಲ್ ಡಿಫ್ರೆಂಟ್ ಆಗಿದೆ, ಕಾಪರ್ ಹ್ಯಾಂಡಲ್. ತುಂಬಾ ಚೆನ್ನಾಗಿದೆ ಸರ್ ಇದು ಕಾಪರ್ ಹ್ಯಾಂಡಲ್. ಶಿಕ್ಷಕರೇ ನೋಡಿ, ಕಾಪರ್ ಹ್ಯಾಂಡಲ್ ಎಲ್ಲೂ ನೋಡಿರಲ್ಲ ನೀವು, ಈ ತರ ಇರ್ಬೋದು. ಅಂಡ್ ಇವೆಲ್ಲ ಟ್ಯಾಂಡಮ್ ಬಾಕ್ಸ್ಗಳು, ಮನೆ ಓಪನಿಂಗ್ ಆಗಿಲ್ಲ ಅದಕ್ಕೆ ಸಾಮಾನುಗಳಿದೆ ಅಂತ ಹೇಳ್ಬೋದು. ಸೊ ಇದು ಕೂಡ ಟ್ಯಾಂಡಮ್ ಬಾಕ್ಸ್. ಅಂಡ್ ಇಲ್ಲಿ ಇದು ಕೂಡ ಅಷ್ಟೇ ಕಾರ್ಡ್ಸ್ ಕೊಟ್ಟಿದ್ದಾರೆ ನಿಮಗೆ. 40 mm ಫಿನಿಶ್ ಕೊಡ್ತಾರೆ, 20 mm ಇರುತ್ತೆ, 40 mm ಫಿನಿಶ್ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಅಂಡ್ ಈ ಕಡೆ ಬಂದ್ರೆ ಫಸ್ಟ್ ರೂಪಿಂಗ್ ಹೇಳಿ ಸರ್, ಮೇಲ್ಗಡೆ ಫಾಲ್ ಸೀಲಿಂಗ್ ಯಾವ ತರ ಮಾಡಿದ್ದೀವಿ? ಸೇಮ್ ಆಲ್ಮೋಸ್ಟ್ ಒಂದು ಅರ್ಧ ಪ್ಲೈವುಡ್ ಯೂಸ್ ಮಾಡಿದೀವಿ ಸರ್. ಒಳಗಡೆ ಪ್ಲೈವುಡ್ ಯೂಸ್ ಮಾಡಿದೀವಿ, ಮತ್ತೆ ನಾರ್ಮಲ್ ಫಾಲ್ ಸೀಲಿಂಗ್ ಕೂಡ ಯೂಸ್ ಮಾಡಿದೀವಿ. ಪ್ರೊಫೈಲ್ ಲೈಟ್ ಹಾಕಿದೀವಿ. ಬಟ್ ಎಲ್ಲೂ ತುಂಬಾ ಕಲ್ಲರಿ ಅಂತ ಅನ್ನೋ ತರ ಏನು. ಕರೆಕ್ಟ್ ಸರ್, ಒಂದೇ ಇದ್ರಲ್ಲಿ ಇರ್ಲಿ ಅಂತ ಒಂದು ಒಳ್ಳೆ ಇದು ಬರುತ್ತೆ ಇಲ್ಲಿ, ಅಟ್ಮಾಸ್ಫಿಯರ್ ತರ ಮಾಡಿದ್ರೆ. ಈ ಏರಿಯಾನು ಅಷ್ಟೇನೆ, ಫಸ್ಟ್ ಈ ಕಂಪ್ಲೀಟ್ ಏರಿಯಾ ನಾವು ಇಲ್ಲಿ ಪ್ಲಾನ್ ಮಾಡಿದ್ವಿ. ಓಕೆ, ದೆನ್ ಆಫ್ಟರ್ ಸ್ವಲ್ಪ ಕಂಜೆಸ್ಟ್ ಆಗ್ತಾ ಇದೆ ಅಂತ ಹೇಳಿ ಆಮೇಲೆ ಸ್ವಲ್ಪ ಡೈನಿಂಗ್ ಏರಿಯಾನು ಸ್ವಲ್ಪ ಸೈಡ್ ಅಲ್ಲಿ ಕ್ರಾಕರಿ ಯೂನಿಟ್ ಕಂಪ್ಲೀಟ್ ಆಗಿ ಈ ಕಡೆ ಪ್ಲಾನ್ ಮಾಡಿದ್ದೀರಾ? ಇಲ್ಲೂ ಅಷ್ಟೇನೆ ಎವ್ರಿಥಿಂಗ್ ಇಸ್ ಸೆಟ್ ಇನ್ ಬಿಲ್ಟ್ ಅನ್ನಂಗೆ ಬಿಲ್ಟ್ ಇನ್ ತರನೇ ಮಾಡ್ಬಿಟ್ಟಿದ್ದೀರಾ ಕಂಪ್ಲೀಟ್ ಆಗಿ. ವೀಕ್ಷಕರೇ, ನಿಮ್ಮೆಲ್ಲ ಫೇವ್ರೇಟ್ ಶಟರ್ಸ್ ಕೂಡ ಇಲ್ಲಿ ರೋಲಿಂಗ್ ಶಟರ್ಸ್ ಕೂಡ ಕೊಟ್ಟಿದ್ದಾರೆ. ಇದು ಚೆನ್ನಾಗಿದೆ ಅಂತ ಹೇಳ್ಬೋದು. ಕಂಪ್ಲೀಟ್ ಅಕ್ರಿಲಿಕ್ ಫಿನಿಶ್ ಅಲ್ವಾ ಇದೆಲ್ಲ? ಓಕೆ, ಸೊ ನೋಡ್ಬೋದು. ಫಿನಿಶ್ ನೋಡಬಹುದು ಸರ್. ಎಲ್ಲಾನು ಟೀಕ್ ವುಡ್ ಅಲ್ಲಿ ಕಂಪ್ಲೀಟ್ ಟೀಕ್ ವುಡ್ ಸರ್ ಇದು.
ಹೌದು ಸರ್ ಫುಡ್ ಬಟ್ ಎಲ್ಲ SS ಯೂಸ್ ಮಾಡಲಿಲ್ಲ, ಮೇನ್ ಡೋರ್ ಮಾತ್ರ. ಮೇನ್ ಡೋರ್ ಮಾತ್ರ SS ಹಾಕೊಂಡ್ರಿ. ಇದೆಲ್ಲ ನಾರ್ಮಲ್ ಹೆಕ್ಸಾಗನ್ ರೋಡ್ಸ್ ಹಾಕಿದ್ದು, ಅದಕ್ಕೆ ವೈಟ್ ಪೇಂಟ್ ಮಾಡ್ಬಿಟ್ಟು. ರೂಫ್ ಹೈಟ್ ಎಷ್ಟಿದೆ ಸರ್ ಇಲ್ಲಿ? 10 ಇದೆ, 11 ಇದೆಯಾ? 11 ಇದೆ ಸರ್. 11 ಫೀಟ್ ಸ್ವಲ್ಪ ಜಾಸ್ತಿ ತಗೊಂಡಿದ್ದಾರಲ್ವಾ? ಸೊ ವೀಕ್ಷಕರೇ ನೋಡ್ಬೋದು, ಫಾಲ್ ಸೀಲಿಂಗ್ ಸ್ಟೆಪ್ಸ್ ಜಾಸ್ತಿ ಬಂದಿದೀವಲ್ಲ ಸರ್, ಇದಾಗಿದೆ. ಅದಕ್ಕೆ ಗೊತ್ತಾಗತ್ತೆ ಇಲ್ಲಿ ಅಲ್ವಾ? ಓಕೆ, ಕಂಪ್ಲೀಟ್ ಫಾಲ್ ಸೀಲಿಂಗ್ ಇದು. ಕಂಪ್ಲೀಟ್ ಫಾಲ್. ಅದಕ್ಕೆ ನಮಗೆ ಇಲ್ಲಿ ಒಂದು 10.5 ಅಡಿಗೆ ಫಿನಿಶಿಂಗ್ ಸಿಗುತ್ತೆ. ಹೌದು ಸರ್. ಓಕೆ ವೀಕ್ಷಕರ, ಫರ್ನಿಚರ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಎಲ್ಲ ಇಂಪೋರ್ಟೆಡ್ ಸರ್. ಆಮೇಲೆ ಇದ್ರ ಮೇಜರ್ ರೋಲ್ ಕ್ಲೈಂಟ್ ಇದೇನೆ. ಹೌದಾ? ಯಾಕಂದ್ರೆ ಅವ್ರು ಸೆಲೆಕ್ಟ್ ಮಾಡಿ ತಂದಿಲ್ಲ ಅಂದ್ರೆ ಇಷ್ಟು ವಾಫಿಲ್ ಬರಕ್ ಆಗ್ತಾ ಇರ್ಲಿಲ್ಲ ಅಂತೀರಾ? ಎಲ್ಲ ಆಡಾನ್ಸ್ ಇವಾಗ ಇಂಟೀರಿಯರ್ ಹೆಂಗ್ ಬರುತ್ತಲ್ಲ ಅದ್ರ ಮೇಲೆನೆ ಔಟ್ಲುಕ್ ಸರ್. ಕರೆಕ್ಟ್. ರೆಗ್ಯುಲರ್ ಕನ್ಸ್ಟ್ರಕ್ಷನ್ ಏನ್ ಮಾಡ್ತೀವಿ, ಗೋಡೆ ಕಟ್ತೀವಿ, ಸ್ಟೇರ್ ಕೇಸ್ ಹಾಕ್ಬಿಟ್ಟು ಒಳಗಡೆ ಏನ್ ಮಾಡ್ತೀವಿ ಅದು ಇಂಪಾರ್ಟೆಂಟ್. ಏನ್ ಖರ್ಚು ಮಾಡ್ತಾರಲ್ಲ ಅದು ತುಂಬಾ ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಆಮೇಲೆ ಒಂದು ಕ್ವಶನ್ ಇದೆ ನಂದು. ಹೇಗೋ ನಿಮ್ ಕ್ಲೈಂಟ್ ಗೊತ್ತಲ್ವಾ? ಸೊ ಯಾರಾದ್ರೂ ನಿಮ್ಮ ಹತ್ರ ಈ ತರ ಪ್ರೀಮಿಯಂ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅಂತಂದ್ರೆ ಇವೆಲ್ಲ ಎಲ್ಲಿಂದ ತರೋದು ಅಂತ ಒಂಚೂರು ಕೊಡ್ತೀರಾ ಮಾಹಿತಿ? ಸರ್, ಕಂಪ್ಲೀಟ್ ಡೀಟೇಲ್ ತಗೊಂಡ್ಬಿಟ್ಟು ಬಂದಿದೀವಿ. ಆಕ್ಚುಲಿ ಮಾಡೇ ಕೊಟ್ಬಿಡ್ತೀರಾ ನೀವು? ಎವ್ರಿಥಿಂಗ್ ನಾವು ಆರ್ಡರ್ ಮಾಡಿದ್ರೆ ಅಲ್ಲಿಂದ ಬರಂಗೆ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೀವಿ. ಮಾಡಿದೀರಾ? ಹೌದು. ಸೊ ನೆಕ್ಸ್ಟ್ ನೀವು ಪ್ರೀಮಿಯಂ ಪ್ರಾಜೆಕ್ಟ್ ಮಾಡಿದ್ರೆ ಎಲ್ಲ ನೀವೇ ಸಪ್ಲೈ ಮಾಡ್ತೀರಾ? ಎಲ್ಲ ನಮ್ಮ ಕಡೆಯಿಂದಾನೆ ಸಿಗುತ್ತೆ. ಆಮೇಲೆ ಲಿಫ್ಟ್ ಬಗ್ಗೆ ಸ್ವಲ್ಪ ಹೇಳಿ ಸರ್ ನಮಗೆ. ಸರ್ ಲಿಫ್ಟ್ ಅಷ್ಟೇನೆ ಎಲ್ಲಾನು ಗೋಲ್ಡ್ ಫಿನಿಶ್ ಅಲ್ಲಿ ಇದೆ. ಆರ್ಚಿಡ್ ಎಲಿವೇಟರ್ಸ್. ಇವರು ಗೊತ್ತಿದಾರ ಸರ್ ನಿಮ್ಗೆ? ಇವರು ನಮಗೆ ಗೊತ್ತಿರೋರು, ಆಮೇಲೆ ಕ್ಲೈಂಟ್ಗೂ ಗೊತ್ತಿರೋರು ಇದ್ರು ಸರ್. ಗೋಲ್ಡನ್ ಫಿನಿಶ್. ಹೌದು ಸರ್. ಒಳಗಡೆ ಏನ್ ಸರ್ ಸ್ವರ್ಗ ತರ ಇದೆ ಇದು? ಲಿಫ್ಟೇ ಸ್ವರ್ಗ ಇದ್ದಂಗಿದೆ ಅಲ್ಲ ಸರ್ ಇಲ್ಲಿ? ಸೊ ವೀಕ್ಷಕರು, ಇದು ಮನೇನೆ ಸ್ವರ್ಗ ಅಂತಲ್ಲ, ಲಿಫ್ಟೇ ಸ್ವರ್ಗ ತರ ಇದೆ. ಹೋಗ್ಬಿಡಿ ಸರ್ ಒಳಗಡೆ ಒಂದ್ಸತಿ, ಹಂಗೆ ಇಟ್ಕೊಳ್ಳಿ, ಶೂಟ್ ಮಾಡ್ಬಿಡೋಣ. ನಮ್ಮ ಸರ್ನ ತೋರ್ಸೋಣ ಸ್ವರ್ಗದ ಒಳಗಡೆ ಹೆಂಗೆ ಕಾಣ್ತಾ ಇದ್ದಾರೆ ಸರ್ ಅಂತ ಹೇಳ್ಬಿಟ್ಟು. ಅಮೇಸಿಂಗ್ ಸರ್. ಸರ್ ದುಬೈಯಲ್ಲಿ ನೋಡಿದ್ದೆ ನಾನು ಈ ತರ ಲಿಫ್ಟ್ ಗಳನ್ನ. ಸೊ ಇಲ್ಲಿ ನೋಡ್ತಾ ಇದ್ದೀನಿ, ನಮ್ ಪುಣ್ಯ, ನಮ್ ವೀಕ್ಷಕರಿಗೆ ತೋರಿಸ್ತಾ ಇದೀವಿ. ಫಾಲ್ ಸೀಲಿಂಗ್ ಒಂದು ನೋಡ್ಕೊಳ್ಳಿ ಸರ್. ತೋರಿಸ್ಬಿಡೋಣ ಸರ್. ಫಾಲ್ ಸೀಲಿಂಗ್ ಇದ್ರದ್ದು ನೋಡಿ ವೀಕ್ಷಕರ. ರೂಫ್ ನೋಡಿ ಅಂಡ್ ಕೆಳಗಡೆ ಫ್ಲೋರ್ ನೋಡಿ. ಏನ್ ಸರ್ ಇದು ಫ್ಲೋರಿಂಗ್ ಇದೆ? ಮೀನ್ ಒಂದ್ ಬಿಟ್ಬಿಟ್ರೆ ಅಕ್ವೇರಿಯಮೇ ಆಗ್ಬಿಡುತ್ತೆ ಇದ್ರೊಳಗಡೆ. ಆಕ್ಚುಲಿ ಈ ಡಿಸೈನ್ ನಾವು ಆ ಟಾಯ್ಲೆಟ್ ಮುಂದೆ ಪ್ಲಾನ್ ಮಾಡಿದ್ವಿ. ಓಕೆ. ಆಮೇಲೆ ಮತ್ತೆ ಇಲ್ಲಿ ಲಿಫ್ಟ್ ಆಯ್ತು ಅಂತ ಹೇಳಿ ಅದನ್ನ ಅಲ್ಲಿ ಆ ಲೈಟ್ಸ್ ಅಲ್ಲಿಗೆ ಹೋಗಿದ್ದೀರಾ? ತುಂಬಾ ಚೆನ್ನಾಗಿದೆ ಸರ್. ಸರ್ ಬನ್ನಿ ಮುಂದೆ ಹೋಗೋಣ. ಅಂಡ್ ಓಕೆನಾ, ಮುಂಚೆ ಫಸ್ಟ್ ನಾನು ಕೇಳೋದು ಇದು ರೇಲಿಂಗ್ಸ್. ಓನ್ಲಿ ವುಡ್ ಮಾತ್ರ ರನ್ ಆಗಿದೆ. ಒಂದು ಕ್ವಶನ್ ಇದೆ ನಂದು. ಇಷ್ಟು ದಪ್ಪ ವುಡ್ ಈ ಗ್ಲಾಸ್ ಮೇಲೆ ಸ್ಟ್ಯಾಂಡ್ ಆಗುತ್ತಾ? ಆಗುತ್ತೆ ಸರ್, ಆರಾಮಾಗಿ ಆಗುತ್ತೆ. ಅಂದ್ರೆ ಇಷ್ಟು MM ಅಂತ ಇಟ್ಕೊಬೇಕಾಗುತ್ತೆ ನಾವು? ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇಟ್ಕೊಂಡಿದೀವಿ, 12 mm ಇಟ್ಕೊಂಡಿದೀವಿ. ಓಕೆ. ಇದು ಇಷ್ಟು ದಪ್ಪ ಇದೆ ಸರ್? ಇದು 6 ಇಂಚಸ್ಗೆ 6 ಇಂಚಸ್ ಇರ್ಬೋದಾ ಇದು? ಇಲ್ಲ ಸರ್, ಇನ್ನೂ ಜಾಸ್ತಿ ಇದೆ. 8 ಇಂಚಸ್ ಇದೆ. 8 ಇಂಚಸ್ ಇದೆ. ಆಮೇಲೆ ಇದು ರೆಡಿಮೇಡೇನೆ ಮಾಡಿದ್ದು. ರೆಡಿಮೇಡ್ ಸಿಗುತ್ತೆ ಈ ತರ? ಹೌದು ಸರ್. ಟೀ ಕೂಡ ಸರ್ ಇದು? ಹೌದು ಸರ್. ನೋಡಿ ಕಲರ್ ಡಿಫ್ರೆನ್ಸ್ ನೋಡಬಹುದು ನೀವು. ಇವಾಗ ಇದೇ ಬೇರೆ ವುಡ್, ಇದೇ ಬೇರೆ ವುಡ್. ಹೌದೌದು, ಕರೆಕ್ಟ್. ಪಾಲಿಶ್ ಅಲ್ಲಿ ಮ್ಯಾಚ್ ಮಾಡಕ್ ಟ್ರೈ ಮಾಡೋದು, ಬಟ್ ಸ್ಟಿಲ್ ಇದು ಡಾರ್ಕ್ ಇದ್ದಿದ್ರಿಂದ ಹಂಗೆ ಬಂದಿದೆ. ಇದು ನ್ಯಾಚುರಲ್ ಪಾಲಿಶ್. ಅಂಡ್ ಇಲ್ಲಿ ಸರ್ ಇದೆಲ್ಲ ಸ್ಟೆಪ್ಸ್ ಮಾಮೂಲಿ ಹಾಲಲ್ಲಿ ಏನಿದೆಯಲ್ಲ ಸೇಮ್ ಅದೇ ರೈಸರ್ ತಗೊಂಡೋಗಿದೀವಿ. ಸ್ಯಾಂಡ್ವಿಚ್ 40 mm ಮಾಡಿದೀವಿ. ಅದಾದ್ಮೇಲೆ ಲೈಟ್ ಕಲರ್ ಥ್ರೆಡ್ ಯೂಸ್ ಮಾಡಿರೋದ್ರಿಂದ ರೈಸರ್ ಎಲ್ಲಾನು ಡಾರ್ಕ್ ಕಲರ್ ಅಲ್ಲಿ ರೈಸರ್ಸ್ ತಗೊಂಡಿರೋದು. ವಾಲ್ಗಳಿಗೆಲ್ಲ ಇದೆಲ್ಲ ಸರ್ PVC ರಾಫ್ಟರ್ಸ್ ಸರ್. ಇರೋದು ಸ್ವಲ್ಪ ಕಾಸ್ಟ್ಲಿ ಇದೆ, ಬಟ್ ಎಷ್ಟು ಆಪ್ಷನ್ ಇದೆ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ನೋಡಿದಷ್ಟು ತಲೆ ಕೆಟ್ಟು ಹೋಗುತ್ತೆ. ಅಷ್ಟು ಹಂಗಂತೀರಾ? ಅಷ್ಟೊಂದು ಆಪ್ಷನ್ಸ್ ಇದೆಯಾ ಇಲ್ಲಿ? ಹೌದು ಸರ್. ಓಕೆ. ಸೊ ವೀಕ್ಷಕರೇ ನೋಡಬಹುದು, ಇಡೀ ಮನೆಗೂ ಇಲ್ಲಿ ರಾಫ್ಟರ್ಸ್ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಅಂಡ್ ವಿತ್ ಇದು ಡಿಸೈನರ್ ಲೈಟ್ಸ್. ಓಕೆ. ಅಂಡ್ ನಿಮ್ದು ಇದು ತುಂಬಾ ಚೆನ್ನಾಗಿದೆ ಸರ್, ನನಗೆ ಬಹಳ ಇಷ್ಟ ಆಯ್ತು. ಲೆಗ್ರ್ಯಾಂಡ್ ಅವ್ರದ್ದು ಇದು? ಓಕೆ 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 ಓಕೆ, ಸೂಪರ್ ಆಗಿದೆ. ವೀಕ್ಷಕರೇ ನೋಡಬಹುದು. ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಐಡಿಯಾ ತಗೊಳ್ಳಿ. ಯಾರ್ಯಾರಿಗೆ ಪ್ರೀಮಿಯಂ ಮನೆ ಕಟ್ಸ್ಬೇಕಂತಿದ್ರೆ ಅವರೆಲ್ಲ ಐಡಿಯಾ ತಗೊಳ್ಳಿ. ಇಲ್ಲ RCC ಇಂದಾನೆ ಒಂದು ಹೈ ಬಜೆಟ್ ಹೌಸ್ ಅಂತ ಹೇಳ್ಬೋದಲ್ವಾ ಸರ್ ಇದು? ಓಕೆ. ಅಂಡ್ ಯಾರಾದ್ರೂ ತಮ್ಮ ಇಷ್ಟೊಂದು ಹೈ ಕಟ್ಟಕ್ ಆಗ್ತಾ ಇಲ್ಲ, ಮೀಡಿಯಂ ಕಟ್ತಾ ಇದಾರೆ, ಇದರಲ್ಲಿ ಒಂದೊಂದನ್ನ ಚೂಸ್ ಮಾಡ್ಬೋದು ಸರ್. ಒಂದು ವಾಲ್ ಹೇಳಿ ಇದು ಹಾಕ್ಸ್ಕೊಳ್ಳೋದಿರ್ಬೋದು, ಆ ತರ ಅಲ್ಲೊಂದು ಪಾರ್ಟಿಷನ್ ಹಾಕೋದಿರ್ಬೋದು, ಆ ತರ ಎಲ್ಲ ಮಾಡ್ಕೋಬಹುದು. ಎಲ್ಲ ತರದನ್ನು ಮಾಡ್ಕೋಬಹುದು. ಈ ತರ ಸ್ಯಾಂಡ್ವಿಚಸ್ ಮಾಡೋದಿರ್ಬೋದು, ತುಂಬಾ ಕೆಲಸಗಳನ್ನ ರೆಗ್ಯುಲರ್ ಮಾಡ್ತೀವಿ ಸರ್. 40 mm ಮಾಡಿ ಎಲ್ಲ ಮಾಡ್ತೀವಿ. ಸರಿ. ಬಟ್ ಇದೆಲ್ಲ ಸ್ವಲ್ಪ ಇದೇನಾಯ್ತು ಅಂತ ಹೇಳಿದ್ರೆ, ಇಂಟೀರಿಯರ್ ಡಿಸೈನ್ ಮಾಡ್ಬೇಕಾದ್ರೆ ಸ್ವಲ್ಪ ಕ್ಲೈಂಟ್ ಇನ್ವಾಲ್ವ್ಮೆಂಟ್ ತಗೊಂಡಿದ್ದು. ಅವಾಗ ಏನಾಯ್ತು, ಒಂದ್ ಸ್ವಲ್ಪ ಪಾರ್ಟ್ ಮಾಡಿದಾಗ ಅದು ಹೈಲೈಟ್ ಆಗ್ಲಿಲ್ಲ. ಅದಕ್ಕೇನೆ ಮತ್ತೆ ಕ್ಲೈಂಟ್ ಕನ್ವಿನ್ಸ್ ಮಾಡಿ ದೆನ್ ಆಫ್ಟರ್ ಕಂಪ್ಲೀಟ್ ಹೋಗೋಣ ಅಂತ ಡಿಸೈಡ್ ಆಯ್ತು. ಕಂಪ್ಲೀಟ್ ಹೋಗೋಣ ಅಂತ ಡಿಸೈಡ್ ಆದ್ಮೇಲೆ ಇವಾಗ ಕಲರ್ ಏನೋ ಡಿಫ್ರೆನ್ಸ್ ಆಗೋದ್ರೆ ಮತ್ತೆ ತಲೆ ಕೆಟ್ಟೋಗುತ್ತೆ ಅಂತ ಹೇಳಿ ತುಂಬಾ ಜಸ್ಟ್ ಅದು ನಾರ್ಮಲ್ ಆಗಿ ಇರ್ಲಿ ಅನ್ನೋ ತರ ಏನೋ ಲೋ ಕಲರ್ ಅಲ್ಲೇನೆ ಪ್ಲಾನ್ ಮಾಡಿರೋ, ತುಂಬಾ ಡಾರ್ಕ್ ಕಲರ್ ಮಾಡಿಲ್ಲ ಸರ್. ಒಂದ್ ಕೆಲಸ ಮಾಡೋಣ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇರೋಣ. ಸೊ ಮುಂದಿನ ಭಾಗದಲ್ಲಿ
ಆಲ್ರೆಡಿ 30 ಮಿನಿಟ್ಸ್ ಮೇಲೆ ಆಗ್ಬಿಟ್ಟಿದೆ. ಸೊ ಸಾಕು ಅನ್ಕೊಂತೀನಿ. ಸೊ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾವು ನೆಕ್ಸ್ಟ್ ಎಕ್ಸ್ಪ್ಲೋರ್ ಮಾಡೋಣ ಸರ್. ನೆಕ್ಸ್ಟ್ ಕಂಟಿನ್ಯೂ ಇನ್ನೇನೇನಿದೆ ಅಂತಂದ್ರೆ ವಂಡರ್ಫುಲ್ ಜಿಮ್ ಏರಿಯಾ ಇದೆ, ಮತ್ತೆ ಪೇರೆಂಟ್ಸ್ ರೂಮ್, ಕಿಡ್ಸ್ ರೂಮ್, ಮತ್ತೆ ಮಾಸ್ಟರ್ ಬೆಡ್ರೂಮ್ ಅಂತೂ ಬ್ಯೂಟಿಫುಲ್ ಚೆನ್ನಾಗಿದೆ ಅಂತೀರಾ? ಕಂಟಿನ್ಯೂ ನೋಡ್ಬೋದು. ಮುಂದಿನ ಪಾರ್ಟ್ ಅಲ್ಲಿ ನೋಡೋಣ ಹಾಗಾದ್ರೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು.